ಇದಾರೆ, ಆದ್ರೆ ಅವ್ರ ಹತ್ರ ಸ್ವಲ್ಪ ಆಗಲ್ಲ, ಹೆಲ್ತ್ ಇಲ್ಲ ಸರಿಮ್ಮ, ಸ್ವಲ್ಪ. ಆಯ್ತಮ್ಮ, ಆಯ್ತು. ಶ್ರೀಕಾಂತ್ brother, ಪ್ರಾರ್ಥನೆ ಮಾಡ್ತೀರಾ? ಒಂದ್ ನಿಮಿಷ ಮನೆ ಒಳಗೆ ಹೋಗ್ತೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪರಲೋಕ ಯೆಹೋವ ತಂದೆ ಆದರೆ ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರ ಮಾಡ್ತೀನಪ್ಪ. ಯುಗಾಂತರವರೆಗೂ ನಮ್ಮ ತಂದೆ ಆದ್ದೇವ್ರೆ, ನಿಮ್ಮ ಒಬ್ಬನೇ ಮಗನ ಮೂಲಕವಾಗಿದ್ದೇವ್ರೆ, ನಾವು ನೆಮ್ಮದಿ ಒಂದು ಸಮ್ಮುಖದಲ್ಲಿ ಬರುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ದೇವ್ರೆ. ಈ ಒಂದು ವೇಳೆಯಲ್ಲಿ ದೇವ್ರೆ ನಾವು ಬದುಕಿದ್ದೇವೆ ನಿಮ್ಮ ಕೃಪೆ ತಂದೆ ಆದ್ದೇವ್ರೆ. ಹಾಗೆ ನಾವೆಲ್ಲರೂ ಸೇರಿ ನಿಮ್ಮ ಒಂದು ಸಮ್ಮುಖದಲ್ಲಿ ಬೆಳೆಯುವಾಗ ಅನೇಕ ವಿಚಾರಗಳನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಪವಿತ್ರಾತ್ಮ ಮೂಲಕವಾಗಿದ್ದೇವ್ರೆ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳ್ಕೊಳ್ತೇವಪ್ಪ ತಂದೆ ಆದ್ದೇವ್ರೆ. ಹಾಗೆ ಹಂಚುವಂತ ಬ್ರದರ್ನು ಕೂಡ ಆಶ್ರಯಿಸಿ ಅವ್ರ ಕುಟುಂಬ ಹಾಗೆ ಅವರ ಕೆಲಸ ಕಾರ್ಯಗಳನ್ನು ಅವರಿಗೆ ಅನೇಕ ಸೇವೆ ಮಾಡ್ಲಿಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳ್ಕೊಳ್ತೀವಿ ತಂದೆ ಆದ್ದೇವ್ರೆ. ಈ ಒಂದು ಸಮಯದಲ್ಲಿ ದೇವ್ರೆ ಯಾರು ವಾಕ್ಯ ಹಂಚುವಾಗ ಅವ್ರ ಸಂಗಡಿದ್ದು ಅವರ ಹಿಂಬಲ ಮುಂಬಲವು ನೀವು ಜೊತೆಗೆ ಸಹಾಯ ಮಾಡ್ರಿ. ಅವ್ರು ಹೇಳೋ ಮಾತಲ್ಲಿ ಪ್ರತಿಯೊಬ್ಬರು ಸಹೋದರ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಪ್ರತಿಯೊಬ್ಬರು ದೇವ್ರ ನೀವು ಸತ್ಯಾನುಸಾರ ನಡೀಲಿಕ್ಕೆ ಕೃಪೆ ಮಾಡ್ರಿ ಎಂಬುದಾಗಿ ಕೇಳ್ತೀನಪ್ಪ ತಂದೆ ಆದ್ದೇವ್ರೆ. ಹಾಗೆ ತಂದೆ ಆದ್ರೆ ಎಲ್ಲಿವರೆಗೂ ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಿಕೊಡೋಕಾಗಿ ಸ್ತೋತ್ರ ದೇವ್ರೆ. ಈ ಒಂದು ಪ್ರಾರ್ಥನೆ ನಮ್ಮ ಕರ್ತನ ಒಡೆಯನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ತೇವಪ್ಪ ನಮ್ಮ ಪರಲೋಕ ತಂದೆ ಆದ್ದೇವ್ರೆ. ಆಮೆನ್. ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ಎಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯವನ್ನು ಕೇಳುವಂತ ಸದಾವಕಾಶ ಮಾಡಿಕೊಟ್ಟಿದ್ರೆ, ಇಲ್ಲಿವರೆಗೂ ನಾವು ನಿಮ್ಮನ್ನ ರಾಜ್ಯ ಬರಲಿ ಅನ್ನುವಂತ 3ನೇ ಸಂಪುಟದ 6ನೇ ಅಧ್ಯಾಯ ನೋಡ್ಕೊಂಡ್ ಬರ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ವಿವಾಹ ಉಡುಪಿನ ಪರೀಕ್ಷೆ ಅನ್ನುವಂತ ಒಂದು ಭಾಗವನ್ನ ಮುಂದುವರೆದು ನೋಡ್ತಾ ಇದ್ವಿ. ಇವತ್ತು ಕೂಡ ಅದರ ಮುಂದುವರೆದಂತ ಭಾಗವನ್ನು ನೋಡಕ್ಕೆ ಹೋಗ್ತಾ ಇದ್ವಿ. ಇಷ್ಟೆಲ್ಲ ಪ್ರೀತಿಯ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಕಳೆದ ದಿನಗಳಲ್ಲಿ ಆ ಒಂದು ವಿಷಯದ ಹಲವಾರು ವಿಷಯಗಳನ್ನ ನಾವು ಧ್ಯಾನ ಮಾಡಿದ್ವಿ. ಅಂದ್ರೆ ಆ ವಿವಾಹ ಉಡುಪು ಅನ್ನುವಂತ ಒಂದು ವಿಷಯಕ್ಕೆ ಮೊದಲಿಂಗಿತಿ ಅನ್ನುವಂತ ಒಂದು ಸ್ಥಾನ, ಅದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಕೊಟ್ಟಂತ ನೀತಿ ವಸ್ತ್ರವನ್ನ ಕಾಪಾಡ್ಕೊಳ್ಳೋದು ಎಷ್ಟು ಪ್ರಾಮುಖ್ಯತೆ ಇದೆ. ಸೊ ಕಾಪಾಡ್ಕೊಂಡವರು ಆ ಒಂದು ನೀತಿ ವಸ್ತ್ರದನ್ನ ಬುಟದಾರಿ ಕೆಲಸವನ್ನ ಮಾಡಿ ಶೃಂಗಾರ ಮಾಡಿ ಮೊದಲಿಂಗಿತಿ ಆಗುವಂತ ಒಂದು ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದಾರೆ. ಸೊ ಅದನ್ನ ಮಾಡಿ ಮುಗಿಸಿ ಕ್ರಿಸ್ತನಿಗೆ ಮೊದಲಿಗಿತಿಯಾಗಿ ಅವರು ನೇಮಿಸಲ್ಪಡ್ಬೇಕಾದಂತ ಒಂದು ಅವಶ್ಯಕತೆ ತುಂಬಾ ಮುಖ್ಯವಾಗಿದೆ ಅನ್ನೋ ಭಾಗವನ್ನು ಕೂಡ ನೋಡ್ತೀವಿ. ಸೊ ಈ ದಿನದಲ್ಲಿ ಕೂಡ ಅದೇ ಒಂದು ಭಾಗದ ಮುಂದುವರೆದಂತ ಭಾಗವನ್ನ ನಾವು ನೋಡಕ್ ಹೋಗ್ತಿದ್ವಿ. ಯಾಕಂದ್ರೆ ಇವತ್ತೊಂದು ಟಾಪಿಕ್ ಸ್ವಲ್ಪ ದೊಡ್ಡದಿದೆ. ವಿವಾಹ ವಸ್ತ್ರದ ಉಡುಪಿನ ಪರೀಕ್ಷೆ ಅನ್ನುವಂಥದ್ದು ದಿ ವೆಡ್ಡಿಂಗ್ ಗಾರ್ಮೆಂಟ್ ಟೆಸ್ಟ್ ಅನ್ನೋದು ಇಲ್ಲಿ ದೇವ್ರ ಮಕ್ಕಳಿಗೆ ನಾವೆಲ್ಲರೂ ಕೂಡ ಅದೇ ಒಂದು ಸ್ಥಾನದಲ್ಲಿ ಇದೀವಿ. ಆ ಒಂದು ಮದುವೆ ಕರೆಯಲ್ಪಟ್ಟಿದ್ವಿ. ಆ ವಿವಾಹ ಉಡುಪನ್ನ ಎಷ್ಟು ಮಟ್ಟಿಗೆ ಕಾಪಾಡ್ಕೊಳ್ತಾ ಇದೀವಿ, ಅದನ್ನ ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ವಿ ಅನ್ನೋದು ತುಂಬಾ ಮುಖ್ಯವಾದಂತ ವಿಷಯ. ಆ ವಿಷಯಕ್ಕೆ ಸಂಬಂಧಪಟ್ಟ ಕೇಳಿಸ್ತಾ ಇದೆಯಾ? ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಇವತ್ತು ನಾವು ಸ್ಟಡಿ ಮಾಡಕ್ಕೆ ಹೋಗ್ತಾ ಇದ್ವಿ. ಸೊ ಎಷ್ಟನೇ ಭಾಗವನ್ನ ನೋಡ್ತಾ ಇದೀವಿ ಇವತ್ತು ನಾವು? 75 ಭಾಗ 75 ಅಲ್ವಾ? ಹಾಗಾಗಿ ಸ್ವಲ್ಪ ಬೇಗ ಮುಗಿಸೋಣ ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡೋಣ, ಕೆಲವೊಂದು ವಿಷಯ ಸ್ವಲ್ಪ ಶಾರ್ಟ್ ಸಮ್ಮರಿಯಾಗಿ ಏನ್ ಮಾಡೋಣ, ಆದಷ್ಟು ಬೇಗ ಮುಗಿಸೋಕೆ ನಾವು ಪ್ರಯತ್ನ ಪಡೋಣ. ಸರಸರಿರೆ, ಇವತ್ತಿನ ಭಾಗದಲ್ಲಿ ನಾವು ನೋಡುವಂತ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಆ ವಿವಾಹ ಉಡುಪು. ಸೊ ಅದನ್ನ ನಾವು ಎಲ್ಲಿಂದ ನೋಡ್ಬೋದು ಅಂದ್ರೆ ಪೇಜ್ ನಂಬರ್ 120 120ರಲ್ಲಿ ನೀವು 4ನೇ ಪೇರ 3ನೇ ಪೇರ ಆಗಿದೆ. 4ನೇ ಪೇರದಿಂದ ಆ ಒಂದು ಟಾಪಿಕ್ ನಾವು ನೋಡಕ್ ಹೋಗ್ತೀವಿ. ಈ ಒಂದು ಭಾಗದಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ವಿವಾಹ ಉಡುಪು ಅಂದ್ರೆ ದೇವ್ರ ಮಕ್ಕಳಲ್ಲಿ ಅನೇಕರು ಈ ವಿವಾಹ ಉಡುಪಿನ ವಿಷಯದಲ್ಲಿ ಎಷ್ಟು ಜಾಗರೂಕತೆಯಿಂದ ಇರಬೇಕು ಅನ್ನೋಂಥ ವಿಷಯವನ್ನ ಇಲ್ಲಿ ಗಮನದಲ್ಲಿ ನಾವು ನೋಡ್ಬೇಕಾಗಿದೆ.
ಯಾಕಂದ್ರೆ ಈ ಒಂದು ಪಾಠದಲ್ಲಿ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ ಕ್ರಿಸ್ತನಿಗೋಸ್ಕರ ಇದುವರೆಗೂ ಯಾರೆಲ್ಲ ಓಡ್ತಾ ಇದ್ರು, ಆ ಒಂದು ಫಲವನ್ನ ಹುಡ್ಕೊಂಡು ಓಡ್ತಾ ಇದ್ರೋ, ಆ ಓಡ್ತಿರೋರು ಖಂಡಿತವಾಗ್ಲೂ ಬಿದ್ದು ಹೋಗೋದಿಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಈಗ ನಾವು ಕ್ರಿಸ್ತನ ನೀತಿಯ ವಸ್ತ್ರವನ್ನು ತಗೊಂಡಿದ್ವಿ, ಆ ಮದುವೆ ವಿಷಯದಲ್ಲಿ ಆ ವಸ್ತ್ರವನ್ನ ಹಾಕೊಂಡಿರ್ತೀವಿ. ಆದ್ರೆ ಮದ್ವೆ ಒಂದು ವಿವಾಹ ಉಡುಪಿನ ಒಂದು ಸಮಯದಲ್ಲಿ ತಗೊಂಡಾಗ ಒಂದ್ ವೇಳೆ ಹಾಕೊಂಡ್ ಬಂದಿರ್ಬೋದು, ಓಡೆ ಬಂದು ಅದನ್ನ ಬಿಚ್ಚಿಟ್ಟಿರ್ಬೋದು, ಏನೋ ಗೊತ್ತಿಲ್ಲ. ಯಾಕಂದ್ರೆ ಹಾಕೊಂಡ್ ಬರ್ಬೇಕಾದ್ರೆ ಯಾರು ಅದನ್ನ ಗಮನಿಸದೆ ಹೊರಡೆ ಬಿಡಲ್ಲ. ಹೊರಡೆ ಬಂದ್ಮೇಲೆ ಅಂದ್ರೆ ಬಿಚ್ಚಿಡೋದಕ್ಕೆ ಸಾಧ್ಯತೆ ಇದ್ದಿರುತ್ತೆ. ಹಾಗಾಗಿ ದೇವ್ರ ಮಕ್ಕಳು ನೀತಿಯ ವಸ್ತ್ರವನ್ನ ಪಡ್ಕೊಂಡಿದೀವಿ. ನೀತಿಯ ವಸ್ತ್ರವನ್ನ ಪಡ್ಕೊಂಡಿರುವಂತ ನಾವು ಅದನ್ನ ಕಳ್ಕೊಳ್ಳಕ್ಕೆ ಸಾಧ್ಯತೆ ಇದೆಯಾ ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ವಿಷಯ ಅಲ್ವಾ. ಆ ಎಚ್ಚರಿಕೆಯಿಂದ ಇರೋದು, ಪ್ರಾರ್ಥನೆಯಿಂದ ಇರೋದು, ಇದು ತುಂಬಾ ಮುಖ್ಯವಾದಂತ ಒಂದು ವಿಷಯ. ಯಾಕಂದ್ರೆ ಇಂಥ ಒಂದು ಪರಿಸ್ಥಿತಿಗಳು ಖಂಡಿತವಾಗ್ಲೂ ಏನಾಗಿದೆ, ನಡೆಯುತ್ತೆ ಅನ್ನೋಂಥ ವಿಷಯವನ್ನ ಸತ್ಯವೇದದಲ್ಲಿ ಹಲವಾರು ಬಾರಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಕೆಲವೊಂದು ವಾಕ್ಯಗಳನ್ನ ಓದೋಣ. 1 ತಿಮೋಥೆಯವರಿಗೆ 4ನೇ ಅಧ್ಯಾಯ 1ನೇ ವಾಕ್ಯ. ತಿಮೋಥೆಯವರಿಗೆ 4ನೇ ಅಧ್ಯಾಯ 1ನೇ ವಾಕ್ಯ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವುದೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅಲ್ವರಾ, ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳಿಗೂ. ಇದು ಯಾವ ವಿಷಯ, ಯಾವ ರೀತಿಯಲ್ಲಿ ಮಾತಾಡ್ತಿದ್ರ ಅಂದ್ರೆ, ಒಳಗಡೆ ಬಂದವರು, ನೀತಿ ವಸ್ತ್ರನ ತಗೊಂಡ್ಬಂದವರು ಮತ್ತೆ ವಂಚನೆಗೆ ಒಳಗಾಗುವುದಕ್ಕೆ ಸಾಧ್ಯತೆಗಳು ಇದೆಯಾ ಅನ್ನೋಂಥ ಪ್ರಶ್ನೆ ತಗೊಂಡಾಗ ಹೌದು, ಸಾಧ್ಯತೆಗಳು ಇದೆ. ಯಾವ ರೀತಿ ಸಾಧ್ಯತೆ ಇದೆ? ಡಾಕ್ಟ್ರಿನ್, ಬೋಧನೆ ಅಲ್ವಾ. ನೀವು ಇದನ್ನ KJV ಓದ್ಬೇಕಾದ್ರೆ, ಕಡೆ ಕಾಲಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು, ದೆವ್ವಗಳ ಬೋಧನೆ ಅಂದಾಗ ನಮ್ಮೆಲ್ರಿಗೂ ಗೊತ್ತಿದೆ, ದೆವ್ವದ ಮೇಜು ಇದೆಯಲ್ಲ, ದೆವ್ವದ ಮೇಜು ಅನ್ನೋ ದೆವ್ವದ ಬೋಧನೆ ಅಲ್ವಾ. ಯಾವ ವಿಷಯ ಸತ್ಯಕ್ಕೆ ವಿರುದ್ಧವಾಗಿದೆಯೋ ಅದೆಲ್ಲ ಯಾರ ಬೋಧನೆ ಆಗಿರುತ್ತೆ ಅಂದ್ರೆ ದೆವ್ವಗಳ ಬೋಧನೆ. ಅದಕ್ಕೆ ಲಕ್ಷ್ಯ ಕೊಟ್ಟು ಅಂತ ಹೇಳ್ತಿದ್ದಾರೆ. ಲಕ್ಷ್ಯ ಕೊಡೋ ಅಂದ್ರೆ ಏನರ್ಥ? ಸರಿ, ನಾವು ಪಡ್ಕೊಂಡಿರುವಂತ ನೀತಿಯ ವಸ್ತ್ರ ಅದು ಯೇಸು ಕ್ರಿಸ್ತನ ಅಮೂಲ್ಯವಾದ ಬಲಿಯಿಂದ, ಆತನ ಈಡು ಬಲಿಯಿಂದ, ಆತನ ರಾನ್ಸಮ್ ಸ್ಯಾಕ್ರಿಫೈಸ್ ಇಂದ ನಮ್ಗೆ ಸಿಕ್ಕಿದೆ. ಒಂದ್ ವೇಳೆ ನಮಗೆ ಆ ಒಂದು ರಾನ್ಸಮ್ ಮೇಲೆ, ಆ ಈಡು ಬಲಿ ಮೇಲೆ ನಂಬಿಕೆ ನಾವು ಕಳ್ಕೊಂಡಿದ್ದೆ ಆದ್ರೆ, ಕ್ರಿಸ್ತನ ಮೇಲೆ ಇರುವಂತ ನಂಬಿಕೆ ಭರವಸೆನ ನಾವು ಕಳ್ಕೊಂಡಿದ್ದೆ ಆದ್ರೆ, ಅದ್ರ ಜೊತೆಗೆ ನಾವು ಏನನ್ನು ಕೂಡ ಕಳ್ಕೊಳ್ತೀವಿ ಅಂದ್ರೆ ಕ್ರಿಸ್ತನ್ ಕೊಟ್ಟಿರುವಂತ ನೀತಿಯ ವಸ್ತ್ರವನ್ನು ಕೂಡ ಕಳ್ಕೊಳ್ತೀವಿ. ಆ ನಂಬಿಕೆ ಕಳ್ಕೊಳ್ಳೋದಕ್ಕೆ ಕಾರಣ ಏನಿರುತ್ತಂದ್ರೆ ತಪ್ಪಾದ ಬೋಧನೆಗಳಿಗೆ ನಾವು ಲಕ್ಷ್ಯ ಕೊಡೋದು. 2 ತಿಮೋಥೆಯವರಿಗೆ 3ನೇ ಅಧ್ಯಾಯ 1ನೇ ವಾಕ್ಯ. ಸಭಾಧ್ಯಕ್ಷನ ಉದ್ಯೋಗವನ್ನು 2 ತಿಮೋಥೆ 3:1. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತೆ. ಕಡೆ ದಿವಸ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಕಡೆ ದಿವಸ ಅಂತ ಮಾತಾಡ್ತಿರುವಂತ ವಿಷಯ ನಾವಿರುವಂತ ಸಮಯ, ನಾವು ಬದುಕ್ತಿರುವಂತ ಸಮಯ. ಇಲ್ವೇ, ಇದಕ್ಕಿಂತ ಕಡೆ ದಿನ ಇರೋಕ್ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಅಂತ್ಯ ದಿನಗಳಲ್ಲಿ ಇದ್ವಿ. ಕಠಿಣ ಕಾಲಗಳು ಬರುತ್ತೆ. 4ನೇ ಅಧ್ಯಾಯ 3ರಿಂದ 5ರವರೆಗೆ. 2 ತಿಮೋಥೆ 4ನೇ ಅಧ್ಯಾಯ 3ರಿಂದ 5ರವರೆಗೆ. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಎಲ್ಲ ಕ್ರಿಸ್ತನ್ ಪ್ರೀತಿಯ ಸಹೋದರರೇ, ನೋಡ್ರಿ ಎಷ್ಟು ಸ್ಪಷ್ಟವಾಗಿ ವಿಷಯ ಹೇಳ್ತಿದೆ ಅಂದ್ರೆ, ಅಂತ್ಯ ದಿನಗಳಲ್ಲಿ ಆಗುವಂತ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿ ನೋಡಿದಾಗ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತೆ.
ಸ್ವಸ್ಥ ಬೋಧನೆ ಸಹಿಸಲಾರದ ಕಾಲ ಅಂದ್ರೆ ಅವ್ರಿಗೆ ಅಯ್ಯೋ ಬೋರ್ ಆಗುತ್ತಪ್ಪ ಈ ಸಬ್ಜೆಕ್ಟ್ ಈ ಟಾಪಿಕ್, ಅಯ್ಯೋ ಯಾವನ್ ಕೇಳ್ತಾನೆ, ಏನೋ ಅಷ್ಟು ಇಂಟ್ರೆಸ್ಟ್ ಆಗಿಲ್ಲ, ಅಷ್ಟು ಕ್ಯೂರಿಯಾಸಿಟಿ ಆಗಿಲ್ಲ, ಒಂದು ಥ್ರಿಲ್ಲಿಂಗ್ ಆಗಿಲ್ಲ, ಕೇಳಕ್ಕೆ ತುಂಬಾ ಇದಾಗಿಲ್ಲ. ಬಟ್ ಅದ್ರಲ್ಲಿ ಎಷ್ಟು ಆ ದೇವರಿಗೆ ಸಂಬಂಧಪಟ್ಟಂತ ವಿಷಯ ಇದೆ ನೋಡಿ. ಮುಖ್ಯವಾಗಿ ಗಮನಿಸಬೇಕಾಗಿದ್ದು ದೇವ್ರ ಮಕ್ಕಳು, ಸ್ವಸ್ಥ ಬೋಧನೆ ಅಂದ್ರೆ ಏನು? ಏನದು ಸ್ವಸ್ಥ ಬೋಧನೆ? ಯಾವ ಉಪದೇಶ ನಮ್ಮನ್ನ ಕ್ರಿಸ್ತನ ಗುಣಲಕ್ಷಣ ಕಡೆಗೆ ನಡೆಸ್ತಾ ಇದೆಯೋ, ಯಾವ ಉಪದೇಶ ನಮ್ಮನ್ನ ದೇವರ ಬಳಿಗೆ ನಡೆಸ್ತಾ ಇದೆಯೋ, ಯಾವ ಉಪದೇಶ ನಮ್ಮನ್ನ ಸತ್ಯದ ಜ್ಞಾನವನ್ನ ಕೊಟ್ಟು ನಮ್ಮ ಗುಣಲಕ್ಷಣ ಬದಲಾವಣೆ ತರೋದಕ್ಕೆ ಸಾಧ್ಯತೆಯನ್ನು ಕೊಡ್ತಾ ಇದೆಯೋ, ಅದೆಲ್ಲವೂ ಸ್ವಸ್ಥ ಬೋಧನೆ ಆಗಿರುತ್ತೆ. ಮಹಾಪರಿಶುದ್ಧವಾದ ನಂಬಿಕೆ ಮೇಲೆ ಅವಲಂಬಿತವಾಗಿರುವಂತ ಆ ಒಂದು ಉಪದೇಶಗಳೇ ಇಲ್ಲಿ ಸ್ವಸ್ಥ ಬೋಧನೆ ಅಂತ ಕರೀತಾರೆ. ಬಟ್ ಇದನ್ನ ಜನ ಕೇಳಕ್ಕೆ ಇಷ್ಟಪಡಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿತ್ತು ಕೇಳ್ತಾ, ಇವಾಗ ಕೇಳಕ್ ನನ್ಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಸರಿದ್ರೆ ತುಂಬಾ ಬೋರ್ ಆಗ್ತಿದೆ ಅಲ್ವಾ? ಜನರಿಗೆ ಯಾವಾಗ ಬೋರ್ ಆಗುತ್ತೋ ಗೊತ್ತಾ ಒಂದು ವಿಷಯ? ಯಾಕಂದ್ರೆ ಅವ್ರು ಬಯಸಿದ ರೀತಿಯಲ್ಲಿ ಅದು ಇಲ್ಲದೆ ಇದ್ದಾಗ ಬೋರ್ ಆಗ್ಬೇಕು. ಅವ್ರು ಇಷ್ಟಪಟ್ಟಿದ ರೀತಿಯಲ್ಲಿ ಯಾವ್ದಿರಲ್ವೋ ಅದೇ ಅವ್ರಿಗೆ ಎಲ್ರಿಗೂ ಅಷ್ಟೇ. ಯಾವಾಗ ನಾವೆಲ್ಲ ಇಷ್ಟಪಟ್ಟಿರ್ತಾರ ನಾವು ಏನ್ ನಡೀತಾ ಇದ್ರು ನಮ್ಮ ಲೈಫಲ್ಲಿ, ಅದು ಬೋರ್ ಆಗುತ್ತೆ. ಆದ್ರೆ ದೇವ್ರು ಏನ್ ಇಷ್ಟ ಪಡ್ತಾರೆ, ದೇವ್ರಿಗೆ ಏನ್ ಇಷ್ಟ, ಅದನ್ನ ನಾನು ಇಷ್ಟ ಪಡ್ತಾ ಇದ್ದೀನ ಅನ್ನೋದೇ ಗಮನಿಸೋದು ತುಂಬಾ ಕಡಿಮೆ ಜನ. ಈಗ ನಮ್ಗೆ ಒಂದ್ 24 ಗಂಟೆ ಇದೆಯಲ್ಲ, 24 ಗಂಟೆ ನಾವು ಕಳಿಬೇಕಂದ್ರೆ ಹೆಂಗಿದೆ ಇವತ್ತು ನಮ್ ಲೈಫ್? ನಾವ್ ಕೆಲ್ಸ ಮಾಡ್ಬೇಕು, ಕೆಲ್ಸ ಕಾರ್ಯ ಇಲ್ದೇ ಇದ್ರೆ ನಾವೇನ್ ಮಾಡ್ತೀವಿ? ಬೋರ್ ಆಗುತ್ತೆ. ಲೈಫ್ ನ ಸ್ಪೆಂಡ್ ಮಾಡ್ಬೇಕು, ಇವ್ ಗಂಟೆ ಟೈಮ್ ನ ಹೆಂಗಾದ್ರೂ ಓಡಿಸ್ಬೇಕು. ಇವತ್ತು ಕಾಲವನ್ನ ಕಳಿಬೇಕು, ಏನ್ ಮಾಡೋದು ಅಲ್ವಾ? ಹಾಗಂತ ನಾವೇನ್ ಮಾಡಕ್ ಹೋಗಲ್ಲ ಅಲ್ವಾ? ದೇವ್ರ ಮಕ್ಳು ಏನ್ ಮಾಡ್ತಾರೆ? ನಿಜವಾದ ದೇವ್ರ ಮಕ್ಳು ಸತ್ಯವೇದನ ಓದ್ತಾರೆ, ಒಳ್ಳೆ ವ್ಯಾಲ್ಯೂಸ್ ನ ಸ್ಟಡಿ ಮಾಡ್ತಾರೆ. ಸಮಯ ಕಡಿಮೆ ಇರೋದ್ರಿಂದ ದೇವರ ವಾಕ್ಯಗಳ ಕಡೆಗೆ ಗಮನ ಕೊಡ್ತಾರೆ. ಒಳ್ಳೆ ವಿಷಯಗಳನ್ನ ಅವ್ರು ಏನ್ ಮಾಡ್ತಾರೆ? ತೀರ್ಮಾನ ತಗೊಳ್ತಾರೆ. ದೇವರ ಹತ್ರ ಪ್ರಾರ್ಥನೆಗಳಲ್ಲಿ ನಿರತರಾಗಿರ್ತಾರೆ. ಇದೆಲ್ಲ ಅವರ ಸಮಯವನ್ನ ಯೂಸ್ ಮಾಡ್ಕೊಳ್ಳುವಂತ ವಿಷಯ. ಬಟ್ ಕೆಲವರಿಗೆ ಆ ರೀತಿಯಾಗಿರಲ್ಲ. ಕ್ರಿಸ್ತನ ಪ್ರೀತಿಯ ಸ್ವಸ್ಥ ಬೋಧನೆ ಅವ್ರಿಗೆ ಇಷ್ಟವಾಗದೇ ಇರೋದ್ರಿಂದ, ಬೇರೆ ವಿಷಯಕ್ಕೆ ಗಮನ ಕೊಡೋದ್ರಿಂದ ಅತಿ ಬೇಗ ಈ ನೀತಿಯ ವಸ್ತ್ರವನ್ನ ಕಲ್ಕೊಳ್ತಾರೆ ಅಲ್ವಾ? ಆ ನೀತಿ ವಸ್ತ್ರ ಆರಂಭದಲ್ಲಿ ಮದುವೆ ಔತಣಕ್ಕೆ ಕರೆಯಲ್ಪಟ್ಟಾಗ ನಾವೆಲ್ಲರೂ ಕರೆಯಲ್ಪಟ್ಟಿದ್ವಲ್ಲ, ಮದುವೆ ಔತಣಕ್ಕೆ ಬಂದಾಗ ನಮ್ಮ ಹತ್ರ ಇತ್ತು. ಆಮೇಲೆ ಬಿಚ್ಚಾಕ್ಬಿಟ್ಟಿದೀವಿ. ಯಾಕಂದ್ರೆ ಸ್ವಸ್ಥ ಬೋಧನೆಗೆ ಕೇಳಕ್ಕೆ ಇಷ್ಟ ಇರ್ಲಿಲ್ಲ, ಬೇರೆ ಉಪದೇಶಗಳು ನಮ್ಗೆ ಬೇಕಾಯ್ತು. ಇದೆಲ್ಲ ಈ ಕಾಲದಲ್ಲಿರುವಂತಹ ವಿಷಯಗಳನ್ನ ಇಲ್ಲಿ ಮಾತಾಡ್ತಾ ಇದೆ ಕ್ರಿಸ್ತನ ಪ್ರೀತಿಯ. ಅದ್ ಮಾತ್ರವಲ್ಲ, ಕಾಲಾಂತರದಲ್ಲಿ ಇವರಲ್ಲಿ ಎಂತ ಬದಲಾವಣೆ ಆಗುತ್ತಂದ್ರೆ ಏನೆಲ್ಲ ಒಂದು ಬದಲಾವಣೆಗಳು ಬರುತ್ತೆ ನೋಡಿ. ಈ ಪಾಯಿಂಟ್ ನಾವು ಓದ್ರಿ, ಇಲ್ಲಿ ಸ್ಕ್ರೀನ್ ಅಲ್ಲಿ ಇರೋದು ನಾವು ಓದ್ರಿ. ಅಂತ್ಯದ ಸಮೀಪದಲ್ಲಿಯೂ ಸಹ ಪವಿತ್ರರು ಜಾಗರೂಕರಲ್ಲದಿದ್ದರೆ ಬೀಳಬಹುದು ಎಂದು ವಾಕ್ಯ ಭಾಗವು ಎಚ್ಚರಿಸುತ್ತದೆ. ಅಪಾಯವು ಇದರಲ್ಲಿದೆ. ದೇವರ ಸಮೃದ್ಧಿ ಮತ್ತು ಸ್ಪಷ್ಟ ಯೋಜನೆಗಳಿಂದಾಗಿ ಸಂತೃಪ್ತರಾಗುವುದು, ವೈಯಕ್ತಿಕ ಅರ್ಹತೆ ಮತ್ತು ಕ್ರಿಸ್ತನ ಪರಿಪೂರ್ಣತೆಯ ದೃಷ್ಟಿ ಕಳೆದುಕೊಳ್ಳುವುದು, ಅವರ ತ್ಯಾಗಗಳು ಕ್ರಿಸ್ತನ ಕೆಲಸಕ್ಕೆ ಸಮಾನವೆಂದು ಭಾವಿಸುವುದು, ಕ್ರಿಸ್ತನ ವಿಮೋಚನೆಗೆ ಸರಿಯಾದ ಗೌರವವನ್ನು ನೀಡದಿರುವುದು. ನೋಡಿದ್ರಾ? ಸೊ ಹಾಗಾಗಿ ಈ ರೀತಿಯಾಗಿ ಕಾಣಿಸಿಕೊಳ್ಪಡುವಂತ ಈ ಗುಣಲಕ್ಷಣಗಳು ಯಾವ ರೀತಿ ವ್ಯಕ್ತವಾಗುತ್ತೆ? ಕೆಲವರು ಆ ಒಂದು ನೀತಿ ವಸ್ತ್ರ ಇಲ್ಲ ಪವಿತ್ರತೆಯನ್ನ ಕಳ್ಕೊಳ್ತಾರೆ ಅಂದ್ರೆ ಹೇಗೆ ಕಳ್ಕೊಳ್ಳಕ್ಕೆ ಸಾಧ್ಯತೆ ಇದೆ? ವಾಕ್ಯ ನಮ್ಗೆ ಎಚ್ಚರಿಕೆನ ಕೊಡ್ತಾ ಇದೆ, ಎಚ್ಚರಿಸ್ತಾ ಇದೆ ವಾಕ್ಯ ನಮ್ಗೆ. ವಾಕ್ಯನ ಕೂಡ ಓದೋಣ ನಾವು. ಅದಕ್ಕಿಂತ ಮೊದಲು ನಾವು ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಯಾವ ರೀತಿಯ ಒಂದು ಗುಣಲಕ್ಷಣಗಳು ಇಲ್ಲಿ ಕಾಣಿಸಲ್ಪಡುತ್ತೆ ಕ್ರಿಸ್ತನಲ್ಲಿ ದೇವರಲ್ಲಿರುವಂತಹ ದೇವರ ಮಕ್ಕಳಲ್ಲಿ ಅಂದ್ರೆ, ದೇವರ ಸಮೃದ್ಧಿ ಮತ್ತು ಸ್ಪಷ್ಟ ಯೋಜನೆಗಳಿಂದಾಗಿ ಸಂತೃಪ್ತರಾಗುವುದು. ಅಂದ್ರೆ ಏನರ್ಥ ಅಂದ್ರೆ, ಈ ಲೋಕದ ಒಂದು ಬ್ಲೆಸ್ಸಿಂಗ್ ನ ಹುಡುಕೋದು, ಅದರಲ್ಲಿ ತೃಪ್ತಿ ಆಗೋದಕ್ಕೆ ಇಷ್ಟಪಡೋದು. ಪರಲೋಕದ ಒಂದು ವಿಷಯಕ್ಕಿಂತ ಭೂಲೋಕದ ವಿಷಯಗಳೇನಾಗುತ್ತೆ ಅವ್ರಿಗೆ ತುಂಬಾ ತೃಪ್ತಿನ ಕೊಡುತ್ತೆ ಅಲ್ವಾ? ಸೊ ವೈಯಕ್ತಿಕವಾಗಿ ತಮ್ಮಲ್ಲಿರುವಂತಹ ಒಂದು ಬಲಹೀನತೆಯಿಂದ, ನ್ಯೂನತೆಯಿಂದ ಕ್ರಿಸ್ತನ ಪರಿಪೂರ್ಣತೆಯನ್ನ ತಮ್ಮದಾಗಿಸಿಕೊಳ್ಳೋದ್ರಲ್ಲಿ ಅವ್ರು ಏನ್ ಮಾಡ್ತಾರೆ? ಅವರು ತುಂಬಾ ಗಮನ ಕೊಡಲ್ಲ. ಅಂದ್ರೆ ನಮ್ಮ ನೀತಿ ಇಲ್ಲ, ಸ್ವನೀತಿ ಇಲ್ಲ, ಕ್ರಿಸ್ತನಿಂದಲೇ ನಾವು ಪರಿಪೂರ್ಣರಾಗ್ತೀವಿ ಅನ್ನೋಂತ ಒಂದು ದೂರದೃಷ್ಟಿ ಇಲ್ಲದೆ ಅವರಾಗಿರುವಂತದ್ದು. ಯಾವಾಗ್ಲೂ ಕೂಡ ಸ್ವನೀತಿನ ಆಶ್ರಯ ಮಾಡ್ಕೊಳ್ಳೋದು, ತಮ್ಮಲ್ಲಿರುವಂತ ಒಳ್ಳೆ ವಿಷಯಗಳ ಬಗ್ಗೆ ತುಂಬಾ ಗಮನ ಕೊಡೋದು, ತಮ್ಮಲ್ಲಿರುವಂತ ವಿಷಯಗಳಲ್ಲಿ ಹೆಚ್ಚಳ ಪಡೋದು. ನನ್ನಲ್ಲಿ ಇದೆಲ್ಲ ಇದೆ, ನಾನು ಈ ತರ ಇದ್ದೀನಿ, ನಾನು ಈ ತರ ಗ್ರೇಟ್ ಆಗಿದ್ದೀನಿ,
ಬದಲಾಗಿ ನನ್ನಲ್ಲಿ ಏನಿಲ್ಲ ತಂದೆ, ಎಲ್ಲ ನಿಮ್ಮಿಂದ, ನಿಮ್ಮ ಮಗನ ಮೂಲಕವೇ ನಾನು ನಿಂತಿದ್ದೀನಿ ಅನ್ನೋ ಭಾವನೆಯನ್ನ ಕಳ್ಕೊಳ್ಳೋದು ಅಲ್ವಾ. ನೋಡಿ, ಅವರ ತ್ಯಾಗಗಳು ಕ್ರಿಸ್ತನ ಕೆಲಸಕ್ಕೆ ಸಮಾನವೆಂದು ಭಾವಿಸುವುದು, ಇದು ಇನ್ನೂ ತುಂಬಾ ತಪ್ಪಾದ ವಿಷಯ, ತುಂಬಾ ಕೆಟ್ಟ ವಿಷಯ. ಕೆಲವೊಂದು ಟೈಮಲ್ಲಿ ಕೆಲವರು ಮಾಡೋಂಥ ಸ್ಯಾಕ್ರಿಫೈಸ್ ಹೆಂಗಿರುತ್ತಂದ್ರೆ, ನಾನು ಯೇಸು ಕ್ರಿಸ್ತನ ತರನೇ ಕಷ್ಟಪಟ್ಬಿಟ್ಟೆ ಅನ್ಸ್ಕೊಳ್ಳೋದು. ನಾವು ಮಾಡೋ ತ್ಯಾಗ ಕೆಲಸಗಳನ್ನ ತಗೊಂಡು ಕ್ರಿಸ್ತನ ಮಾಡಿದಂತ ತ್ಯಾಗಕ್ಕೆ ಈಕ್ವಲ್ ಆಗಿ ನಮ್ಮನ್ನ ಭಾವಿಸ್ಕೊಳ್ಳೋಂಥದ್ದು ಅಲ್ವಾ. ಯಾವಾಗ ಈ ರೀತಿ ಗುಣಲಕ್ಷಣ ಹೊರಡೆ ಕಾಣಿಸುತ್ತಂದ್ರೆ, ನಮ್ಮ ಸೇವೆ ಬಗ್ಗೆ, ನಾವು ಪಡುವಂತ ಪ್ರಯಾಸ ಬಗ್ಗೆ ತುಂಬಾ ಹೆಚ್ಚಾಗಿ ಮಾತಾಡ್ತಿದೀವಿ ಅಂದ್ರೆ ಏನರ್ಥ ಅಂದ್ರೆ, ಕ್ರಿಸ್ತನಿಗಿಂತ ನಂದೇ ಜಾಸ್ತಿ ಆಯ್ತು ಅಂತ. ನಾನು ಇಷ್ಟೆಲ್ಲಾ ಕಷ್ಟಪಟ್ಟೆ, ಇಷ್ಟೆಲ್ಲಾ ಪ್ರಯಾಸ ಪಟ್ಟೆ, ಇಷ್ಟೆಲ್ಲಾ ಸೇವೆ ಮಾಡಿದೀನಿ, ಎಲ್ಲೆಲ್ಲಾ ಹೋಗಿದ್ದೀನಿ, ಏನೆಲ್ಲಾ ಮಾಡಿದೀನಿ ಗೊತ್ತಾ ಅಂತ ನನ್ ಬಗ್ಗೆನೇ ಜಾಸ್ತಿ, ನನ್ನ ಸೇವೆಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ರೆ, ನಾನೇನ್ ಮಾಡಿದ್ದೀನಿ ಅಂದ್ರೆ, ನನಗಿಂತ ಕ್ರಿಸ್ತನ ಬಳಿಗಿಂತ ನನ್ನ ಬಳಿನೇ ತುಂಬಾ ದೊಡ್ಡದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತೀನಿ. ಆ ಭಾವನೆಗೆ ಹೋಗಿರ್ತೀನಿ. ಕ್ರಿಸ್ತನ ವಿದ್ಯಾಸರೇ, ಕ್ರಿಸ್ತನ ವಿಮೋಚನೆಗೆ ಸರಿಯಾದ ಗೌರವವನ್ನು ನೀಡದಿರುವುದು, ರಾನ್ಸಮ್, ವಿಮೋಚನಾ ಬಲಿ, ಈಡು ಬಲಿ. ಪ್ರತಿಯೊಬ್ಬ ದೇವರ ಮಕ್ಕಳು ಪ್ರತಿದಿನ ನಾವು ಒಂದನ್ನ ಮನಸ್ಸಲ್ಲಿ ಇಟ್ಕೊಬೇಕು, ಇವತ್ತು ನಾನು ಜೀವಂತವಾಗಿ ನಿಂತಿರೋದು ಕ್ರಿಸ್ತನ ಅಮೂಲ್ಯವಾದ ಬಲಿಯಿಂದ. ನಾನು ಚೆನ್ನಾಗಿ ಆರೋಗ್ಯವಾಗಿ ಊಟ ಮಾಡಿದ್ರಿಂದಲೋ, ಇಲ್ವೇ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ರಿಂದಲೋ, ಬೇರೆ ಯಾವುದೋ ಹಲವಾರು ಲೋಕದ ಕಾರಣಗಳಿಂದ ನಾನು ಜೀವಂತವಾಗಿಲ್ಲ. ಇದು ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಇದು ಶಾರೀರಿಕವಾಗಿ ಕೂಡ ಇದೇ ನಿಜ. ಹಾಗಂತ ನಾವು ನಮ್ಮ ದೇಹವನ್ನು ನೋಡ್ಕೊಳ್ಳೋದು ಮುಖ್ಯವಾಗಿದ್ರು ಕೂಡ, ದೇವರ ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಬೇಕಾಗಿರೋದು ಮೊದಲನೇದು ದೇವರ ಕ್ರಿಸ್ತನ ವಿಮೋಚನಾ ಬಲಿಯಿಂದಲೇ ನಮಗೆ ಲೈಫ್ ಇರೋದು. ಅದಕ್ಕೆ ಸಲ್ಲತಕ್ಕ ಗೌರವನ ಕೊಡ್ಬೇಕು, ಅದು ರೆಸ್ಪೆಕ್ಟ್ ನ ಕೊಡ್ಬೇಕು. ಆ ರೆಸ್ಪೆಕ್ಟ್ ಅಂದ್ರೆ ಏನು ಅಲ್ವಾ? ಗೌರವನ ಅಂತ ತಗೊಂಡಾಗ ಇಲ್ಲಿ ದೇವ್ರ ಮಕ್ಕಳು ಯಾವಾಗಲೂ ಕ್ರಿಸ್ತನ ಬಲಿ, ಕ್ರಿಸ್ತನ ತ್ಯಾಗದ ಒಂದು ವಿಷಯವನ್ನ ನಮ್ಮ ಮುಂದೆ ಇಡಬೇಕು. ಅದಕ್ಕೆ ಮೊದಲನೇ ಒಂದು ಸ್ಥಾನವನ್ನು ಕೊಡ್ಬೇಕು. ಇನ್ನು ಕೂಡ ಹೆಚ್ಚಾಗಿ ನಾವು ಎಂತ ಕೆಲಸ ಮಾಡಬಾರ್ದಂದ್ರೆ, ನಾವು ಮಾಡುವಂತ ತಪ್ಪುಗಳಿಂದ ಕ್ರಿಸ್ತನ ಈಡು ಬಲಿಗೆ ಏನಾಗುತ್ತೆ, ಅದು ನಾವು ಏನಾದ್ರೂ ಒಂದು ಮಿಸ್ಟೇಕ್ ಮಾಡೋದ್ರಿಂದ ಆ ಈಡು ಬಲಿನ ನಾವು ರಕ್ತವನ್ನ ಕಾಲಲ್ಲಿ ಹಾಕಿ ತುಳಿತಾ ಇದೀವಿ ಅನ್ನೋ ಭಾವನೆ ಬಂದ್ಬಿಡ್ಬೇಕು. ಅದನ್ನ ಅಸಾಧಾರಣ ಅಂತ ಏನ್ ತಗೊಳ್ತಾ ಇದ್ವಿ, ಅದು ತುಂಬಾ ಬೆಲೆ ಇಲ್ಲದಂತ ಪರಿಗಣಿಸೋ ಬದಲಾಗಿ, ಅದು ಪರವಾಗಿಲ್ಲ, ನನ್ನ ತಪ್ಪನ್ನ ಯಾವಾಗ್ಲೂ ಕ್ಷಮಿಸ್ತಾ ಇರುತ್ತೆ ಅನ್ನೋಂತ ಭಾವನೆ ಹೋಗ್ಬಿಡೋದು. ಈ ರೀತಿ ತಪ್ಪು ಮಾಡಿ ಕೃಪಾಸನದ ಮುಂದೆ ಹೋಗಿ ನಿಂತ್ಕೊಳ್ತೀನಿ ಅನ್ನೋಂತ ಭಾವನೆನ ಹಾಗೆ ಅಭ್ಯಾಸ ಮಾಡ್ಕೊಳ್ತೀನಿ ಅನ್ನೋದು ಕೂಡ ಆ ವಿಮೋಚನೆಗೆ ಸರಿಯಾದ ಗೌರವನ್ನ ಕೊಡದೇ ಇರೋದು. ಅದಕ್ಕೆ ಸಲ್ಲಿಸ್ಬೇಕಂತ ಆ ರೆವರೆನ್ಸ್ ಇದೆಯಲ್ಲ, ಭಯಭಕ್ತಿ ಇದೆಯಲ್ಲ, ಅದನ್ನ ಕೊಡದೇ ಇರುವಂತ ವಿಷಯ. ಇದೆಲ್ಲ ಕೂಡ ನಮ್ಮ ನೀತಿಯ ವಸ್ತ್ರವನ್ನ ಕಳ್ಕೊಳ್ಳೋದಿಕ್ಕೆ ಕಾರಣವಾಗುತ್ತೆ. ಕ್ರಿಸ್ತನ ಪ್ರೀತಿಯ ಶಾಸ್ತ್ರ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ವಾಕ್ಯವನ್ನು ಓದಿ ಕಳಿಸಿದವರಿಗೆ 2ನೇ ಅಧ್ಯಾಯ 19ನೇ ವಾಕ್ಯ. ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾದುವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂತಹವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ ಅಲ್ವಾ. ನೋಡ್ರಿ, ಇಂಥವರು ಆ ಶಿರಸ್ಸು, ಆ ತಲೆ ಆಗಿರೋಂಥ ಯೇಸು ಕ್ರಿಸ್ತನಿಂದ ನಾವು ಬದುಕಿದ್ದೇವೆ, ನಮ್ಮ ದೇಹ ತಲೆ ಇಲ್ಲದೆ ಇಲ್ಲ ಅನ್ನೋಂಥ ಸಾಧ್ಯತೆಗಳಿಲ್ಲ ಅನ್ನೋಂಥ ಭಾವನೆನೇ ಮರ್ತೋಗಿರ್ತಾರೆ. ನಾನೇ ತಲೆ ಅನ್ನೋಂಥ ಭಾವನೆ ಬಂದ್ಬಿಟ್ಟಿರುತ್ತೆ, ನಾನೇ ಹೆಡ್ ಅಂತ ಭಾವನೆ ಬಂದ್ಬಿಟ್ಟಿರುತ್ತೆ ಅಲ್ವಾ. ಕ್ರಿಸ್ತನಿಲ್ಲದೆ ನಾನು ಇಲ್ಲ ಅನ್ನೋಂಥ ಭಾವನೆ ಬಂದಿರಲ್ಲ. ಈ ಸಭೆಗೆ ಕ್ರಿಸ್ತನೇ ತಲೆ ಆಗಿರ್ಬೇಕಾದ್ರೆ, ನಾವೆಲ್ಲ ಅಂಗಗಳಾಗಿರ್ಬೇಕಾದ್ರೆ, ಪ್ರತಿಯೊಂದು ಕೂಡ ಅಂಗ ಕೂಡ ತಲೆ ಹೇಳಿದನ್ನ ಮಾಡುತ್ತೆ ಹೊರತು ಈ ಕೈ ಹೇಳಿದ್ದು ಆ ಕೈ ಮಾಡಲ್ಲ ಅಲ್ವಾ. ಈ ಕೈ ಆ ಕೈಗೆ ಕಮಾಂಡ್ ಮಾಡಕ್ಕಾಗಲ್ಲ, ಬೇರೆ ಒಂದು ಅಂಗ ಇನ್ನೊಂದು ಅಂಗಕ್ಕೆ ಕಮಾಂಡ್ ಮಾಡಕ್ಕಾಗಲ್ಲ, ಆಜ್ಞೆ ಕೊಡಕ್ಕಾಗಲ್ಲ. ಪ್ರತಿಯೊಂದು ಅಂಗ ಕೂಡ ಕ್ರಿಸ್ತನಿಂದ ಬರುವಂತ ಒಂದು ಮಾಹಿತಿನ ತಗೊಂಡು ಇನ್ನೊಬ್ಬರಿಗೆ ಹಿತವಾದದ್ದನ್ನ ಮಾಡ್ಬೇಕು ಅಲ್ವಾ. ಬದಲಾಗಿ ಅದಕ್ಕೆ ಕಷ್ಟಕರವಾದ ವಿಷಯಗಳನ್ನ ನಾವು ಯಾವಾಗ್ಲೂ ಮಾಡಲ್ಲ. ನಮ್ಮ ಅಂಗಗಳನ್ನ ತಗೊಳ್ಳಿ, ನಮ್ಮ ಅಂಗದಲ್ಲಿ ಎಲ್ಲ ಒಂದು ಕೈಯಲ್ಲಿ ಒಂದು ಸೊಳ್ಳೆನ ಕಚ್ತಾ ಇರ್ಬೇಕಾದ್ರೆ, ಈ ಕೈ ಹೊಡಿಯುತ್ತಂದ್ರೆ ಸೊಳ್ಳೆನ ಹೊಡಿಯುತ್ತಾ ಇಲ್ಲ ಕೈ ನೋವಾಗತ್ತ ರೀತಿಲಿ ಹೊಡಿತೀವ ನಾವು?
ಎಷ್ಟು ಕೇರ್ಫುಲ್ ಆಗಿ ಸೊಳ್ಳೆನ ಮಾತ್ರ ಸಾಯಿಸಕ್ಕೆ ಪ್ಲಾನ್ ಮಾಡ್ತೀವಿ, ಆದ್ರೆ ಆ ಕೈಗೆ ನೋವಾಗ್ಬಾರ್ದು. ಹಾಗಂತ ತಗೊಂಡ್ ಜೋರಾಗಿ ಹೊಡೆದ್ಬಿಡ್ತೀವಿ ನಾವು, ಹೊಡಿಲ್ಲ. ನಾವು ಹೊಡೆದಿದ್ದು ನಮ್ ಕೈ ನೋವಾಗ್ದೆ ಆ ಸೊಳ್ಳೆ ಮಾತ್ರ ಸಾಯ್ಬೇಕಂತ ಇರುತ್ತೆ. ಅಂದ್ರೆ ಅದಕ್ಕೆ ನಾವು ಯಾವುದೇ ರೀತಿಲಿ ಅಪಾಯ ಮಾಡಕ್ಕೆ ಇಷ್ಟಪಡಲ್ಲ. ಒಂದು ಅಂಗಗಳು ಇನ್ನೊಂದು ಅಂಗವನ್ನ ಅಪಾಯ ಮಾಡಕ್ ಇಷ್ಟಪಡದೆ ಶಿರಸ್ಸಿನಿಂದ ಬರುವಂತ ಆಜ್ಞೆಯನ್ನ ಫಾಲೋ ಮಾಡ್ತಾ ಇರುತ್ತೆ. ಆದ್ರೆ ನಾವೇ ತಲೆ ಆಗ್ಬಿಟ್ರೆ, ನಾವೇ ಕಮಾಂಡ್ ಮಾಡಕ್ ಶುರು ಮಾಡ್ಬಿಟ್ರೆ, ನಾವೇ ಆಜ್ಞೆನ ಕೊಡಕ್ ಶುರು ಮಾಡ್ಕೊಂಡ್ಬಿಟ್ರೆ, ನಾನು ಇಲ್ದಾಗ ನೀವೆಲ್ಲ ಕೇಳ್ಬೇಕನ್ನಂತ ಒಂದು ಭಾವನೆ ಬಂದ್ಬಿಟ್ರೆ ಹೇಗಿರುತ್ತೆ ಅಲ್ವಾ? ಇದು ಒಂದ್ ರೀತಿಯಾದಂತ ಈ ನೀತಿ ವಸ್ತ್ರವನ್ನು ಕಳೆದುಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಕ್ರಿಸ್ತನ ಪ್ರೀತಿಯ ಸರಸರು, ಇಬ್ರಿಯದವರಿಗೆ 10ನೇ ಅಧ್ಯಾಯ 29ನೇ ವಾಕ್ಯ. ಯಾವನು ಹೋದ್ರು ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತಹ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸರಸರೇ, ಇಲ್ಲಿ ವಿಷಯದಲ್ಲಿ ನೋಡ್ಬೇಕಾದ್ರೆ ಒಡಂಬಡಿಕೆ ಸ್ಥಿರಪಡಿಸಿದ ರಕ್ತವನ್ನ ಅಲ್ವಾ ಅಶುದ್ಧವೆಂದೆನಿಸಿ ದೇವರ ಕೃಪಾವರವಾಗಿರುವ ಆತ್ಮನ ತಿರಸ್ಕಾರ ಮಾಡುವವರಾಗುವಂತ ಆ ಗುಣ ತುಂಬಾ ಕಷ್ಟವಾದಂತ ವಿಷಯ. ದೇವ್ರ ಮಕ್ಕಳು ತುಂಬಾ ಜಾಗರೂಕತೆಯಿಂದ ಇರ್ಬೇಕಾಗಿರೋದು ವಿಷಯ ಏನಪ್ಪಾ ಅಂದ್ರೆ, ಈ ಇಬ್ರಿಯದವರಿಗೆ 10ನೇ ಅಧ್ಯಾಯ 29ನೇ ವಾಕ್ಯ ನಾವು ಇದ್ ಮೊದ್ಲು ಕೂಡ ನಾವು ಧ್ಯಾನ ಮಾಡಿದೀವಿ. ಈ ಕೆಲಸವನ್ನ ಯಾರಿಂದ ಮಾಡಕ್ ಸಾಧ್ಯತೆ ಇದೆ ಗೊತ್ತಾ? ಇಂಥ ಒಂದು ದೊಡ್ಡ ಒಂದು ಸಾಧನೆಯನ್ನ, ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನ ಅಶುದ್ಧವೆಂದೆನಿಸುವಂತ ಕೆಲಸ ಬರೀ ಒಡಂಬಡಿಕೆ ಮಾಡ್ಕೊಂಡಿರುವಂತ ದೇವರ ಮಕ್ಕಳಿಂದ ಮಾತ್ರ ಸಾಧ್ಯ. ಲೋಕದವರು ಮಾಡಕ್ಕಾಗಲ್ಲ. ಲೋಕದವ್ರು ಏನ್ ಪಾಪ ಮಾಡಿದ್ರು ಅದು ಇದಕ್ಕೆ ಸಮ ಆಗಲ್ಲ. ನಾವು ಮಾಡ್ಬೋದು, ಯಾಕಂದ್ರೆ ನಮ್ಮನ್ನ ಆ ರಕ್ತದಿಂದ ನಮ್ಮನ್ನ ತೊಳೆದಿದ್ದಾರೆ, ದೇವರು ಶುದ್ಧೀಕರಣ ಮಾಡಿದ್ದಾರೆ. ನಮ್ಮಿಂದ ಮಾತ್ರ ನಮ್ಮನ್ನ ಶುದ್ಧ ಮಾಡಿದಂತ ರಕ್ತವನ್ನ, ಪರಿಶುದ್ಧ ಮಾಡಿದಂತ ರಕ್ತವನ್ನ ಅಶುದ್ಧವೆಂದು ಎನಿಸುವಂತ ಕೆಲಸವನ್ನ ಮಾಡಕ್ ಸಾಧ್ಯತೆ ಇದೆ. ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾದಂತ ವಿಷಯ. ದೇವರ ಮಕ್ಕಳು ದೇವರ ವಿಷಯದಲ್ಲಿ ನನ್ನನ್ನು ಪರಿಶುದ್ಧ ಮಾಡಿದಂತ ರಕ್ತವನ್ನ ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ, ಇಲ್ಲ ಅಶುದ್ಧವೆಂದೆನಿಸ್ತಿದ್ದೀನಿ ನಾನು ಅಂತ ತಗೊಂಡಾಗ ಅದರ ಸೈನ್, ಅದರ ಗುರುತು, ಅದರ ಗುಣಲಕ್ಷಣಗಳೇನಪ್ಪಾ, ಯಾವ ವಿಷಯವನ್ನು ಮಾಡೋದ್ರಿಂದ ನಾನು ಈ ರೀತಿಯಾದಂತ ಕೆಲಸವನ್ನ ಮಾಡ್ತೀನಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮಲ್ಲಿರುವಂತಹ ಕೆಲವೊಂದು ಪಾಪ ಕೃತ್ಯಗಳನ್ನ ಅದನ್ನ ಶುದ್ಧೀಕರಣ ಮಾಡೋದಕ್ಕೆ ಬದಲಾಗಿ ಅದರಲ್ಲೇ ನಾವು ಇರ್ದು ಅದನ್ನ ಅಭ್ಯಾಸವಾಗಿ ಮಾರ್ಪಡಿಸ್ಕೊಂಡು ದೇವರಿಗೆ ವಿರುದ್ಧವಾಗಿ ನಾವು ಕೆಲಸಗಳು ಮಾಡ್ತಾ ಇದ್ರೆ ಇಂಥ ಒಂದು ಕ್ಯಾರೆಕ್ಟರ್ನ ನಾವು ತೋರಿಸುವಾಗಿತ್ತು. ಒಡಂಬಡಿಕೆಯ ರಕ್ತವನ್ನ ನಾವು ತಿರಸ್ಕಾರ ಮಾಡುವಾಗಿತ್ತು ಅಲ್ವಾ? ಮಾತ್ರವಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಆದಾಮನಿಂದ ಉಂಟಾದಂತ ಆ ದಂಡನೆಗೆ ಇಡೀ ಲೋಕಕ್ಕಿರುವಂತ ಒಂದೇ ಒಂದು ಮಾರ್ಗ ಏನಪ್ಪಾ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಿಜವಾದ ಮಾರ್ಗ ಅಲ್ವಾ? ನಾವೆಲ್ಲರೂ ಆದಾಮನಿಂದ ಆ ದಂಡನೆಯಾದ ಮರಣವನ್ನು ಅನುಭವಿಸ್ತಿರ್ಬೇಕಾದ್ರೆ ಮರಣದಿಂದ ನಾವು ಜೀವಕ್ಕೆ ಹೋಗುವಂತ ಒಂದು ಮಾರ್ಗ ಇದೆ ಅಂದ್ರೆ ಅದು ಏಕೈಕ ಮಾರ್ಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ನಾವು ಅದನ್ನ ತಿರಸ್ಕಾರ ಮಾಡ್ತೀವಿ ಅಂದ್ರೆ ಕಾಲಾಂತರದಲ್ಲಿ ಆ ಮಾರ್ಗದಲ್ಲಿ ನಡಿದೇ ಹೋಗುವಂತ ವಿಷಯವನ್ನ ಸೂಚಿಸ್ತಾ ಇದೆ. ನಾವು ಆ ದಾರಿಯಲ್ಲಿ ನಡೆಯಕ್ಕೆ ಇಷ್ಟಪಡದೇ ಇರೋಂಥದ್ದು. ಏನು ಆ ದಾರಿಯಲ್ಲಿ ನಡೆಯಕ್ಕೆ ಇಷ್ಟಪಡದೇ ಇರೋದು ಅಂದ್ರೆ, ಕ್ರಿಸ್ತನಿಗಾಗಿ ಬಾಧೆಗಳನ್ನ, ನಿಂದೆಗಳನ್ನ ಅನುಭವಿಸಕ್ಕೆ ಸಿದ್ಧವಿಲ್ಲದೆ ಇರುವಂಥದ್ದು. ಇಕ್ಕಟ್ಟಾದ ದಾರಿ, ವಿಶಾಲವಾದ ದಾರಿ, ಲೋಕದ ಆಸೆಗಳಿಗೋಸ್ಕರ ಬದುಕ್ತಿರುವಂತ ಒಂದು ವಿಷಯ ಈ ವಿಶಾಲವಾದ ದಾರಿ. ಕ್ರಿಸ್ತನಿಗೋಸ್ಕರ ಸಂಕಟಗಳನ್ನು, ಬಾಧೆಗಳನ್ನು ಅನುಭವಿಸೋದು ಇಕ್ಕಟ್ಟಾದ ದಾರಿ. ಅದು ಇಷ್ಟವಾಗಲ್ಲ. ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಸಹಿಸೋದು ಇಷ್ಟವಾಗಲ್ಲ. ಕ್ರಿಸ್ತನಿಗೋಸ್ಕರ ಅವಮಾನಗಳನ್ನ ಸಹಿಸ್ಕೊಳ್ಳೋದು ಇಷ್ಟವಾಗಲ್ಲ. ಬದಲಾಗಿ ಲೋಕದ ಮನುಷ್ಯರ ಹಾಗೆ ನಾವು ಜೀವನ ಮಾಡ್ಬೇಕಂತ ಆಸೆ ಪಡ್ತಾ ಇದ್ವಿ. ಅದು ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಆ ಪರಲೋಕಕ್ಕೆ ಹೋಗುವಂತ ಏಕೈಕ ಮಾರ್ಗವಾಗಿಂತ ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡೆಯುವಂತ ಒಂದು ವಿಷಯಗಳನ್ನ ನಾವು ತಿರಸ್ಕಾರ ಮಾಡೋರಾಗಿರ್ತೇವೆ. ತುಂಬಾ ಕೇರ್ಫುಲ್ ಆಗಿರುವಂತ ವಿಷಯ. ಇದೆಲ್ಲ ನಾವು ಗಮನಿಸ್ತಾ ಇರ್ಬೇಕಾದ್ರೆ ಈ ಎಲ್ಲ ವಿಷಯ ಕೂಡ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರೆ, ಆ ಸಾಮ್ಯದಲ್ಲಿ ಇರುವಂತಹ ವ್ಯಕ್ತಿ ಹೊರಗಡೆ ಬಂದ್ಮೇಲೆ ಆ ನೀತಿ ವಸ್ತ್ರನ ತಗೊಂಡ್ಮೇಲೆ ಮತ್ತೆ ಯಾಕೆ ಬಿಚ್ಚಿಕ್ ಬಿಟ್ಟ ಅಂದ್ರೆ, ಅಷ್ಟು ನೆಗ್ಲಿಜೆನ್ಸಿ, ಅಷ್ಟು ಕೇರ್ಲೆಸ್.
ಆ ವಸ್ತ್ರವನ್ನ ಕೊನೆಯ ತನಕ ಧರಿಸಿರ್ಬೇಕಾಗಿದ್ದು ಅವಶ್ಯಕತೆವಾಗಿರ್ಬೇಕಾದ್ರೆ ಆತನ ಅದನ್ನ ಅರ್ಧದಲ್ಲೇ ನಿಲ್ಸಿದ್ದು ಅನ್ನೋದು ಏನೇನ ಸೂಚಿಸ್ತಾ ಇದೆ ಅಂದ್ರೆ, ದೇವ್ರ ಮಕ್ಕಳಾದ ನಾವು ಕೂಡ ಒಡಂಬಡಿಕೆ ಮಾಡ್ಕೊಂಡ ಮೇಲೆ ಕೂಡ ಯಾವಾಗ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ನಾವು ಬೀಳುವುದಕ್ಕೆ ಇಲ್ಲವೇ ಹಿಂತಿರುಗಿ ಹೋಗುವುದಕ್ಕೆ, ಕ್ರಿಸ್ತನ ಬಿಟ್ಟು ಅಗಲುವುದಕ್ಕೆ ಹಲವಾರು ಚಾನ್ಸಸ್ ಇದೆ ಅನ್ನೋದನ್ನ ದೇವ್ರ ಮಕ್ಕಳು ಸ್ಪಷ್ಟವಾಗಿ ತಿಳ್ಕೊಬೇಕು. ಸೊ ಮುಂದಿನ ವಿಚಾರದಲ್ಲಿ ಬಂದಾಗ ಈ ಒಂದು ವ್ಯಕ್ತಿ, ಈ ಒಂದು ಸಾಮ್ಯದಲ್ಲಿ ಬರುವಂತ ವ್ಯಕ್ತಿಯ ಒಂದು ಸ್ವಭಾವವನ್ನು ನಾವು ತಗೊಂಡಾಗ, ಒಂದು ಮದುವೆಯ ಒಂದು ಹಬ್ಬದಲ್ಲಿ ಔತಣದಲ್ಲಿ ಬಂದಿರುವಂತಹ ವ್ಯಕ್ತಿ ಮುಖ್ಯವಾಗಿ ಆತನಿಗೆ ಕೊಟ್ಟಂತ ವಿಷಯ ಏನಪ್ಪಾ ಅಂದ್ರೆ ನೀತಿಯ ವಸ್ತ್ರವನ್ನ ಕಾಪಾಡ್ಕೊಬೇಕಾಯ್ತು ಅಲ್ವಾ. ಆ ನೀತಿಯ ವಸ್ತ್ರವನ್ನ ಆತನ ಕಾಪಾಡ್ಕೊಳ್ದೆ ಹೋದ್ರಿಂದ ಏನಾಗ್ತಾನಂದ್ರೆ ಕತ್ತಲೆಗೆ, ಹೊರಗಿನ ಕತ್ತಲೆಗೆ ಏನ್ ಮಾಡ್ತಾನೆ, ಹಾಕಲ್ಪಡ್ತಾರೆ. ಕಾರ್ಗತ್ತಲಿಗೆ ಹಾಕಲ್ಪಡುವಂತ ವಿಷಯವನ್ನ ನೋಡ್ತೀವಿ. ಈ ಕಾರ್ಗತ್ತಲು ಅನ್ನೋಂಥ ವಿಷಯ ಏನನ್ನ ಸೂಚಿಸುತ್ತೆ ಅಂದ್ರೆ, ಬರುವಂತ ಮಹಾ ಸಂಕಟದ ಸಮಯ, ಇಲ್ಲವೇ ಆರ್ಮಗದನ್ ಯುದ್ಧ, ಲೋಕದ ಅಂತ್ಯದ ಸಮಯ, ಲೋಕದ ವಿನಾಶದ ಸಮಯ, ದೇವರ ಮಹಾ ಒಂದು ನ್ಯಾಯ ತೀರ್ಪಿನ ಸಮಯಕ್ಕೆ ಇವರು ಗುರಿ ಆಗ್ತಾರೆ ಅನ್ನೋಂಥ ವಿಷಯವನ್ನ ಇಲ್ಲಿ ನೋಡ್ಬೇಕಾಗುತ್ತೆ ಅಲ್ವಾ. ಕ್ರಿಸ್ತನ ವಿದ್ಯಾಸರೇ, ಇಂಥ ಒಂದು ಮನೋಭಾವನೆ ಉಳ್ಳವರು ಯಾವ ರೀತಿಯಾಗಿರ್ತಾರಂದ್ರೆ, ದೇವರು ಈ ಒಂದು ಕಾಲದಲ್ಲಿ ಕೊಟ್ಟಿರುವಂತಹ ಸತ್ಯ ಇದೆಯಲ್ಲ, ಆ ಸತ್ಯವೇ ಅವ್ರು ಕೊಟ್ಟಿರುವಂತ ದೇವರ ಯೋಜನೆಗನುಸಾರವಾದಂತ ಈ ನಿಜವಾದ ಸತ್ಯದ ವಿಷಯದಲ್ಲಿ ಏನಾಗ್ತಾರೆ, ಅವರು ಎಡವಿ ಬೀಳುವವರಾಗಿರ್ತಾರೆ ಅಲ್ವಾ. ಸೊ ಅವರು ಸತ್ಯವನ್ನ ಸರಿಯಾಗಿ ಕಲಿಯೋದಾಗ್ಲಿ, ಅದಕ್ಕೆ ಗಮನ ಕೊಡೋದಾಗ್ಲಿ, ಸತ್ಯವನ್ನ ತಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳುವಂತ ವಿಷಯಕ್ಕೆ ಯಾವಾಗೂ ಅವರು ಪ್ರಾಮುಖ್ಯತೆ ಕೊಡಲ್ಲ ಅಲ್ವಾ. ಸಾಮಾನ್ಯಗಿಂತವರ ಒಂದು ಸ್ವಭಾವ ಹೇಗಿರುತ್ತಂದ್ರೆ, ಈ ಇಸ್ರೇಲ್ ಜನರ ರೀತಿ. ಇಸ್ರೇಲ್ ಜನರು ಹೇಗಿದ್ರು ಅಂದ್ರೆ, ನಾವೇ ಶ್ರೇಷ್ಠರು, ನಾವು ಅಬ್ರಾಹ್ಮನ ಮಕ್ಕಳು, ನಮಗಿಂತ ಹೆಚ್ಚಿನವರು ಯಾರು ಇಲ್ಲ, ಇಡೀ ಲೋಕದಲ್ಲಿ ದೇವರು ನಮ್ಮನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ, ದೇವರ ಕೃಪಾವಾರಗಳೆಲ್ಲ ನಮ್ದೇ ಇರೋದು, ಧರ್ಮಶಾಸ್ತ್ರ ನಮ್ಗೆ ಕೊಡಲ್ಪಟ್ಟಿದ್ದು ಯಾರಿಗೂ ಕೊಡಲ್ಪಟ್ಟಿಲ್ಲ, ಪ್ರವಾದಿಗಳು, ಅರಸರು, ಪ್ರವಾದಿಗಳೆಲ್ಲ ನಮ್ದೇ ಅನ್ನುವಂತ ರೀತಿಯಲ್ಲಿ ಒಂದು ಹೆಮ್ಮೆ, ಒಂದು ಭಾವನೆ ಕೊಡಲ್ಪಟ್ಟಿದ್ರು. ಯಾವಾಗ ಈ ಹೆಮ್ಮೆ ಸ್ವಭಾವ ಬಂತು, ನಾವೇ ವಿಶೇಷವಾದ ಜನರು ಅಂತ, ಅವ್ರು ಏನಾದ್ರು ಅಂದ್ರೆ ದೇವರ ಕೃಪೆಯಿಂದ ಅವರು ಬಿದ್ದು ಹೋದ್ರು ಅಂತ ನೋಡ್ತೀವಿ. ಹೀಗಿರ್ಬೇಕಾದ್ರೆ ದೇವರ ಮಕ್ಕಳು ಇಲ್ಲಿ ನಾವು ಗಮನದಲ್ಲಿ ಇಟ್ಟು ನೋಡ್ಬೇಕಂತ ವಿಷಯ, ಆ ಒಂದು ಮರವೇ, ಆ ಒಂದು ಎಣ್ಣೆ ಮರ ಅದೇ ಏನಾಗ್ಲಿಲ್ಲ, ಉಳಿದಿಲ್ಲ. ಆಗಿರ್ಬೇಕಾದ್ರೆ ನಾವು ಕಸಿ ಕಟ್ಟಲ್ಪಟ್ಟಿರುವಂತವ್ರು ದೇವರ ಮಕ್ಕಳು ಈ ಒಂದು ಸಮಯದಲ್ಲಿ ದೇವ್ರು ಕೊಟ್ಟಿರುವಂತ ನೀತಿಯ ವಸ್ತ್ರವನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆಗಿಲ್ದೇ ಇದ್ರೆ ದೇವ್ರು ಇಲ್ಲಿ ಯಾವುದೇ ಗ್ರೇಸ್ ನ ನೋಡಲ್ಲ. ಯಾಕಂದ್ರೆ ತನ್ನ ಮಗನ ಅಮೂಲ್ಯವಾದ ರಕ್ತವನ್ನ ಯಾರು ಕೆರಡಾಗಿ ತುಳಿತಾರ, ಅವಾಗ ದೇವ್ರಿಗೆ ತುಂಬಾ ಕೋಪ ಬರುತ್ತೆ. ದೇವರು ನಮ್ಮನ್ನ ಪರಿಶುದ್ಧ ಮಾಡೋದಿಕ್ಕೆ ಆತನು ಕೊಟ್ಟಂತ ತಮ್ಮ ಒಬ್ಬನೇ ಮಗನ ಒಂದು ಬಲಿ ನಮ್ಮ ದೃಷ್ಟಿಯಲ್ಲಿ ಬೇಕಾದ್ರೂ ಕಡಿಮೆ ಇರ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು. ದೇವರು ತನ್ನ ಮಗನ ಬಲಿಗೆ ತುಂಬಾ ಬೆಲೆ ಕೊಡ್ತಾ ಇದ್ರೆ ಆ ವ್ಯಾಲ್ಯೂ ಏನಂತ ದೇವ್ರಿಗೆ ಗೊತ್ತು. ಅದನ್ನ ತಿಳ್ಕೊಳ್ಳೋದ್ರಲ್ಲಿ ನಾವು ಸೋತೋಗಿರ್ಬೋದು, ಇಲ್ವೇ ಅದನ್ನ ನಾವು ಅಸಡ್ಡೆ ಮಾಡೋರಾಗಿರ್ಬೋದು. ಆ ಬಲಿ, ಆ ಒಂದು ಸ್ಯಾಕ್ರಿಫೈಸ್, ತನ್ನ ಏಕೈಕ ಪುತ್ರನನ್ನ ಕೊಟ್ಟು ನಮ್ಮನ್ನು ವಿಮೋಚನೆ ಮಾಡಿರುವಂತ ವಿಷಯ ನಮ್ಮ ದೃಷ್ಟಿಯಲ್ಲಿ ಅದು ಅಲ್ಪವಾಗಿದ್ರು ದೇವರ ದೃಷ್ಟಿಯಲ್ಲಿ ಮಹಾ ದೊಡ್ಡ ತ್ಯಾಗವಾಗಿದೆ ಕ್ರಿಸ್ತನ ಪ್ರೀತಿಯ. ಅಂತ ಒಂದು ತ್ಯಾಗವನ್ನ ನಾವೇನಾದ್ರೂ ಸಾಮಾನ್ಯವಾಗಿ ಎನಿಸಿದ್ರೆ ದೇವರ ನೀತಿ ಸುಮ್ಮನೆ ಇರಲ್ಲ, ದೇವರ ಜಡ್ಜ್ಮೆಂಟ್ ಸುಮ್ಮನೆ ಇರಲ್ಲ. ದೇವರು ನಮ್ಮನ್ನ ಏನ್ ಮಾಡ್ತಾರೆ, ಹೊರಗಿನ ಕತ್ತಲಿಗೆ ಹಾಕುವಂತಾಗಿತ್ತು. ಆ ದೇವ್ರು ಕೊಟ್ಟಂತ ನೀತಿ ವಸ್ತ್ರವನ್ನ ಅದನ್ನ ಅಸಡ್ಡೆ ಮಾಡುವಂಥದ್ದು ಏನ್ ಅರ್ಥ ಬರುತ್ತೆ ಅಂತ ನೋಡಿದಾಗ, ಕ್ರಿಸ್ತನ ಪ್ರೀತಿಯ ಕ್ರಿಸ್ತನ ನೀತಿಯನ್ನ ಬಿಟ್ಟು ಸ್ವನೀತಿಯನ್ನ ಆಶ್ರಯ ಮಾಡ್ಕೊಳ್ಳೋದು. ಸ್ವನೀತಿ ಅಂದ್ರೆ ಕ್ರಿಸ್ತನಿಂದಲೇ ನಾನು ನೀತಿವಂತಿನ ಆಗಿದನು ಅಂತ ಹೆಚ್ಚಾಗಿ ನನ್ನ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದು, ನಾನ್ ಕರೆಕ್ಟ್ ಆಗಿದ್ದೀನಿ, ನಾನ್ ಪರ್ಫೆಕ್ಟ್, ನಾನು ಎಲ್ಲ ಮಾಡ್ತಾ ಇದ್ದೀನಿ ಅಲ್ವಾ. ನಮ್ಮಲ್ಲಿರುವಂತ ಮಿಸ್ಟೇಕ್ ನ ತಿಳ್ಕೊಳ್ದೆ ಸ್ವನೀತಿ, ನಮ್ಮ ಒಳ್ಳೆತನದ ಕುರಿತಾಗಿ ಹೆಚ್ಚಾಗಿ ಮಾತಾಡುವಂತ ನಾವು ಕ್ರಿಸ್ತನಿಂದ ಈ ನೀತಿವಂತಿಗೆ ಸಿಕ್ಕಿದಿರುವಂತ ಒಂದು ಕೃತಜ್ಞತಾ ಭಾವನೆ ಇರ್ಬೋದು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತ ವಿಷಯ ಇರ್ಬೋದು, ಮತ್ತೆ ಆ ನೀತಿ ವಸ್ತ್ರವನ್ನ ಕಾಪಾಡ್ಕೊಬೇಕಲ್ಲ, ನಾನು ಏನಾದ್ರೂ ನನ್ನ ಸ್ವನೀತಿನ ಆಶ್ರಯ ಮಾಡ್ಕೊಂಡ್ರೆ ಆ ನೀತಿ ನನ್ನನ್ನು ಬಿಟ್ಟು ಹೋಗುತ್ತೆ ಅನ್ನೋಂತ ಭಯ ಭಕ್ತಿ ಇಲ್ಲದೇ ಇರುವಂತ ವಿಷಯಗಳೇ
ಆ ಒಂದು ಮದುವೆ ವಸ್ತ್ರವನ್ನ ಕಳ್ಕೊಳ್ಳೋದಿಕ್ಕೆ ಮುಖ್ಯವಾಗಿ ಕಾರಣವಾಗ್ತಾ ಇದೆ ಅಲ್ವಾ. ದೇವ್ರ ಮಕ್ಳು ಇವತ್ತು ಸತ್ಯ ಅಂತ ಹೇಳ್ಬೇಕಾದ್ರೆ, ದೇವರ ವಾಕ್ಯ ಅಂತ ತಗೊಳ್ಬೇಕಾದ್ರೆ, ನಿಮಗೆ ಸಿಕ್ಕಿರುವಂತ ಪ್ರತಿಯೊಂದು ಬೋಧನೆಗಳ ಉದ್ದೇಶ ಏನಪ್ಪಾ? ಅದು ಯಾವಾಗ್ಲೂ ಕೂಡ ದೇವರ ವಾಕ್ಯ ನಮ್ಮನ್ನ ಜ್ಞಾನಿಗಳಾಗಿ ಮಾಡ್ಬೇಕಂತ ಕೊಡಲ್ಪಡ್ತಿಲ್ಲ ಕ್ರಿಸ್ತನ ಪ್ರಿಯ ಸಹೋದರರೇ. ನಾವು ಇಡೀ ಪ್ರಪಂಚದಲ್ಲೇ ತುಂಬಾ ಇಂಟೆಲಿಜೆಂಟ್ ಆಗಿರ್ಬೇಕಂತ ಉದ್ದೇಶದಲ್ಲಿ ಕೊಡಲ್ಪಡ್ಲಿಲ್ಲ. ಈ ಪ್ರಪಂಚದ ಜ್ಞಾನಿಗಳನ್ನ ನಾಚಿಕೆ ಪಡಿಸೋದಕ್ಕೆ ದೇವ್ರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವ ಒಂದು ಸಮಯದಲ್ಲಿ ನಾಚಿಕೆ ಆಗ್ತಾರೆ ಅವ್ರಿಗೆ ಹೇಗ್ ನಾಚಿಕೆ ಆಗುತ್ತೆ ಅಲ್ವಾ? ಅವ್ರಿಗಿಂತ ನಾವು ದೊಡ್ಡ ಜ್ಞಾನಿಗಳಾಗಿರೋದು ನಾಚಿಕೆ ಆಗುತ್ತಾ ಅವ್ರಿಗೆ? ಆ ರೀತಿ ಇರೋದ್ರ ನಾಚಿಕೆ ಆಗಲ್ಲ. ಅವರ ಜ್ಞಾನದಿಂದ ಅವರು ದೇವ್ರಿಗೆ ಕೊಟ್ಟಂತ ಈ ಅಮೂಲ್ಯವಾದಂತ ವಿಷಯವನ್ನ ಗ್ರಹಿಸ್ಕೊಳಕ್ಕಾಗ್ಲಿಲ್ಲ. ಪುನರ್ತನದಲ್ಲಿ ಬರ್ಬೇಕಾದ್ರೆ ಅವರ ಜ್ಞಾನ ಏನ್ ಮಾಡ್ತು, ನಾವು ದಡ್ರಂತ ತಿಳ್ಕೊಂಡ್ರಲ್ಲ ಈ ಜನ, ಅವರಲ್ಲಿ ತಿಳುವಂತ ದೇವ್ರು ಕೊಟ್ಟಂತ ಸತ್ಯ ಅವ್ರಿಗೆ ಏನ್ ಮಾಡ್ತು ಅಂತ ನೋಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಾವು ಏನು ಗೊತ್ತಿಲ್ಲದೆ ಇರುವಂತವ್ರು, ದಡ್ರು ಇವ್ರು ಮೂರ್ಖರು ಅಂತ ಏನನ್ನ ತಿಳ್ಕೊಂಡಿದ್ರೋ ಆ ಜನರು ಕ್ರಿಸ್ತನ ಇಕ್ಕಟ್ಟಾದ ದಾರಿಯಲ್ಲಿ ಓಟವನ್ನು ಓಡಿ ಮುಗಿಸಿ ಇವತ್ತು ಪರಲೋಕದ ಕರೆಯಲ್ಲಿ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಾಗ ನಮ್ಮ ಜ್ಞಾನವೆಲ್ಲ ವ್ಯರ್ಥವಾಯ್ತು ಅಂತ ನಾಚಿಕೆ ಆಗುತ್ತೆ ಅಲ್ವಾ? ನಮ್ಮ ಜ್ಞಾನ ಅವರು ತಿಳ್ಕೊಂಡಿದ್ರ ವಿಷಯದಲ್ಲಿ ಏನೂ ಇಲ್ಲ ಅಂತ ನಾಚಿಕೆ ಆಗುತ್ತೆ. ಇಷ್ಟೆಲ್ಲ ಜ್ಞಾನಿಗಳಂತ ಹೇಳ್ಕೊಂಡಿದ್ ನಾವು ಏನು ಇಲ್ದೆ ಆಗ್ಬಿಟ್ಟಿದೀವಿ. ನಾವು ಈ ಕ್ರಿಸ್ತನ ಬಳಿ ಅಂದ್ರೆ ಏನು ಕೂಡ ತಿಳ್ಕೊಂಡಿಲ್ಲ ನೋಡಿ. ನಾವು ದೇವರ ಯೋಜನೆನೇ ಗೊತ್ತಾಗ್ಲಿಲ್ಲ ನಮ್ಗೆ ಅನ್ಬಿಟ್ಟು 1000 ವರ್ಷದ ಆಳ್ವಿಕೆಯಲ್ಲಿ ಅವರಿಗೆಲ್ಲ ದೊಡ್ಡ ನಾಚಿಕೆ ಆಗುತ್ತೆ. ನಾವೇನು ಅವರಂತ ಜ್ಞಾನವನ್ನು ಹೊಂದಿದ್ರಾ? ಇಲ್ಲ ಕ್ರಿಸ್ತನ ಪ್ರೀತಿಸರ, ನಾವೇನು ಅವರಷ್ಟು ಜ್ಞಾನಿಗಳಿಲ್ಲ. ಆದ್ರೂ ದೇವ್ರು ಕೊಟ್ಟಂತ ಒಂದು ವಿಷಯವನ್ನ ನಾವು ಆಧಾರ ಮಾಡ್ಕೊಂಡು ನಮ್ಮ ಓಟವನ್ನು ಓಡಿ ಮುಗಿಸಿದ್ವಿ. ಅದಕ್ಕೆ ನಾನು ಹೇಳ್ತಾರಂತ ವಿಷಯ ಏನಪ್ಪಾ ಅಂದ್ರೆ, ದೇವರು ನಮಗೆ ಕೊಡುವಂತ ಬೋಧನೆಗಳಿರ್ಬೋದು, ಸತ್ಯಗಳಿರ್ಬೋದು, ನಾವು ಜ್ಞಾನಿಗಳಾಗ್ಬೇಕಂತ ಉದ್ದೇಶದಲ್ಲ, ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಂತ ಉದ್ದೇಶ ಅಲ್ವಾ? ಎರಡಕ್ಕೂ ಡಿಫ್ರೆಂಟ್ ಇದೆ. ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋರು ಜ್ಞಾನಿಗಳೇ, ಆದ್ರೆ ಈ ಲೋಕದ ಜ್ಞಾನಿಗಳಲ್ಲ. ಲೋಕದ ಜ್ಞಾನಕ್ಕೆ ಸಮವಾದರಲ್ಲ. ಲೋಕದ ಜ್ಞಾನ ದೇವರ ಮುಂದೆ ಹುಚ್ಚು ಮಾತಾಗಿದೆ ಅಲ್ವಾ? ವ್ಯರ್ಥ. ದೇವ್ರು ನೋಡಂತಾರೆ, ನಿಮ್ಮ ಜ್ಞಾನವನ್ನ ಇಟ್ಕೊಂಡು ಏನ್ ಮಾಡ್ತೀರಾ ನೀವು ಅಂತ. ಏನ್ ಮಾಡ್ತೀರಾ? ಈ ಭೂಮಿಯಲ್ಲಿ ಬದುಕ್ತೀರಾ ಅಷ್ಟೇ, ಹೆಂಗಿದ್ರು ಸಾಯ್ತೀರಾ. ನಿಮ್ಮ ಜ್ಞಾನವನ್ನ ಇಟ್ಕೊಂಡು ನೀವು ಜೀವ ಪಡ್ಕೊಳಕ್ಕಾಗುತ್ತಾ? ನಿಮ್ಮ ಜ್ಞಾನವನ್ನ ಇಟ್ಕೊಂಡು ನೀವು ಅಮರತ್ವ ಜೀವನ ಪಡ್ಕೊಳಕ್ಕಾಗುತ್ತಾ? ಯಾವ ಜ್ಞಾನವಿದೆ ಭೂಮಿಯಲ್ಲಿ ಅಂತ ದೇವ್ರೇನ್ ಮಾಡ್ತಾರೆ? ದೇವ್ರಿಗೆ ಅದು ಹುಚ್ಚುತನವಾಗಿದೆ ಅಲ್ವಾ? ಹಾಗಾಗಿ ದೇವ್ರ ಮಕ್ಳು ತುಂಬಾ ಜಾಗರೂಕತೆಯಿಂದ ಗಮನಿಸ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ನಾವೆಲ್ರು ಇಲ್ಲಿ ಕೇಳ್ತಿರೋಂತ ಪಾಠ ಇರ್ಬೋದು, ಸತ್ಯ ಇರ್ಬೋದು, ನಾವೆಲ್ರಿಗಿಂತ ಬುದ್ಧಿವಂತರಾಗ್ಬೇಕು ಅನ್ನೋಂಥ ವಿಷಯಕ್ಕಿಂತ ಹೆಚ್ಚಾಗಿ ಆ ಒಂದು ಜ್ಞಾನವನ್ನ ತಕ್ಕ ಒಂದು ಕ್ರಿಯೆಗಳ ಮೂಲಕ ತೋರಿಸ್ಬೇಕಂತ ಉದ್ದೇಶವಿದೆ ಅಷ್ಟೇ. ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡ್ಬೇಕು. ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡಿದ್ರೆ ಬೇರೆ ಜ್ಞಾನವನ್ನ ಮಾತ್ರ ತಿಳ್ಕೊಂಡ್ಬಿಟ್ಟಿದ್ರೆ ನಾವು ಕೂಡ ಕ್ರಿಸ್ತನ ನೀತಿ ವಸ್ತ್ರವನ್ನ ಕಳ್ಕೊಳ್ಳೋದಿಕ್ಕೆ ಹಲವಾರು ಸಾಧ್ಯತೆ ಇದೆ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ರೀತಿ ನೋಡ್ಬೇಕಾದ್ರೆ ಆ ನೀತಿವಂತರ ವಸ್ತ್ರವನ್ನ ಕಳ್ಕೊಂಡ್ಮೇಲೆ ಕ್ರಿಸ್ತನಿಗೆ ಮೊದಲಾಗಿತಿ ಆಗಿರುವಂತ ಆ ಒಂದು ಎಂಬ್ರಾಯ್ಡ್ರಿ ವರ್ಕ್ ನ ಮಾಡಕ್ಕಾಗಲ್ಲ. ಆ ಅಲಂಕಾರ ವಸ್ತ್ರವಾಗಿ ಅದನ್ನ ಕನ್ವರ್ಟ್ ಮಾಡಕ್ಕಾಗಲ್ಲ. ಯಾವಾಗ ನಮ್ಮಲ್ಲಿ ಸ್ವನೀತಿ ಬರುತ್ತೋ ಆಗ ಪರಿಶುದ್ಧತೆ ಕಡೆಗೆ ನಾವು ಹೆಜ್ಜೆ ಇಡಲ್ಲ, ಮುಂದುವರಿಯಲ್ಲ. ಆ ರೀತಿ ಮುಂದುವರಿದ ಇದ್ದಾಗ ನಾವು ತಿರಸ್ಕಾರಕ್ಕೆ ಒಳಪಡ್ತೀವಿ. ಆ ಸಾಮ್ಯದಲ್ಲಿನ ವ್ಯಕ್ತಿಯ ಸ್ವಭಾವ, ದೇವರ ಮಕ್ಕಳು ನಮ್ಮಲ್ಲಿ ಇಂತಹ ಸ್ವಭಾವ ಕಾಣಲ್ಪಡಬಾರ್ದು ಅನ್ನೋಂತ ಎಚ್ಚರಿಕೆಯಾಗಿ ತಿಳಿಸೋದಕ್ಕೆ ಈ ಸಾಮ್ಯವನ್ನ ಏನ್ ಮಾಡಿದಾರೆ ಇವತ್ತು ಇಲ್ಲಿ ಮಾತಾಡಿದ್ದಾರೆ. ಅವತ್ತು ಕರ್ತನ ದೇಶಸ್ಥಾನ ಸಾಮ್ಯ ಮಾತಾಡ್ಬೇಕಾದ್ರೆ ಮುಂದೆ ಬರುವಂತ ದೇವರ ಮಕ್ಕಳಿಗೆ ಈ ಸಾಮ್ಯದಲ್ಲಿ ಒಂದು ದೊಡ್ಡ ಪಾಠವನ್ನ ತಿಳಿಸ್ಬೇಕು ಅಂತ ಏನ್ ಮಾಡಿದ್ದಾರೆ ಮಾತಾಡಿದ್ರು. ನಾವು ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿದೆ. ಈ ಒಂದು ಭಾಗವನ್ನು ಓದೋಣ. ಸ್ಕ್ರೀನ್ ಅಲ್ಲಿ ಇರೋದನ್ನ ಓದ್ರಿ. ಬುಕ್ಕಲ್ಲಿ ಓದೋದ ಸ್ಕ್ರೀನ್ ಅಲ್ಲಿ ಓದೋದ್ರ? ಬುಕ್ ಅಲ್ಲಿ ಇರೋದು, ಸ್ಕ್ರೀನ್ ಅಲ್ಲಿ ಇರೋದು ನಿಮ್ ಬುಕ್ ಅಲ್ಲಿ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಓದ್ರಿ. ಈ ಪೇಜ್ ನಂಬರ್ 121 ಅಲ್ಲ, ಸೆಕೆಂಡ್ ಪ್ಯಾರಾ ಇದೆ ನೋಡಿ, ಕೊನೆ ಪ್ಯಾರಾ. ಅದ್ರಲ್ಲಿ ಫಸ್ಟ್ ಇದ್ರಲ್ಲಿ ಅದ್ರ ಬೇಕಾದ್ರೆ ಓದ್ರಿ. ಇದು ವಿಚಿತ್ರವಾಗಿ ಇದು ವಿಚಿತ್ರವಾಗಿ ದುಃಖದಾಯಕವಾಗಿರದಿದ್ದರಬಹುದು ಪರಿಗಣಿಸುತ್ತಿರುವ ಈ ಸಾಮ್ಯದಲ್ಲಿನ ಪ್ರವಾದನೆಯ ವೈಶಿಷ್ಟ್ಯವು ನಮ್ಮ ಕಣ್ಣುಗಳ ಮುಂದೆ ನೆರವೇರುತ್ತಿವೆ
ಮತ್ತು ನಾವು ಸುಗ್ಗಿಯಲ್ಲಿದ್ದೇವೆ ಎಂಬುದಕ್ಕೆ ಆಧಾರದ ಮಹಾ ಸರಪಣಿಯ ಮತ್ತೊಂದು ಕೊಂಡಿಯಾಗಿ ರಚಿತವಾಗುತ್ತಿದೆ. ಪ್ರಸ್ತುತ ಆತ್ಮಿಕ ದಯೆಯನ್ನು ಅನುಭವಿಸುತ್ತಿರುವ ಕೆಲವರು ಈ ರೀತಿಯಲ್ಲಿ ವಿವಾಹದ ಉಡುಪನ್ನು ಉಪೇಕ್ಷಿಸುತ್ತಿದ್ದಾರೆ ಮತ್ತು ಪಕ್ಕಕ್ಕೆ ಹಾಕಿದ್ದಾರೆ. ಇನ್ನೂ ಕ್ರಿಸ್ತನು ಕರ್ತನೆಂದು ಮಾತಾಡುತ್ತಿದ್ದರೂ ಅವರು ಆತನು ಕರ್ತನಾದ ಯೇಸು ಕ್ರಿಸ್ತನ ಮುಖ್ಯತ್ವವನ್ನು ಪರಿಣಾಮಕತ್ವ ಶಕ್ತಿಯನ್ನು ಅದರ ಫಲವಾಗಿ ಅವರು ವಿವಾಹಕ್ಕೆ ಅನ್ವಯಿಸಲ್ಪಡಲು ಅರ್ಹರಾಗಿ ಎಣಿಸಲ್ಪಟ್ಟಿದ್ದನ್ನು ಮರೆತು ಅದನ್ನು ಹಿನೈಸುವವರು ಅಲ್ಲಗಳೆಯವರು ಆಗಿದ್ದಾರೆ. ರೋಮಾಪುರದ ಪತ್ರಿಕೆ 14:9-5:2 ನಮಗೆ ವಿಮೋಚಕನ ಅಗತ್ಯವಿಲ್ಲವೆಂದು ಅವರು ಧೈರ್ಯದಿಂದ ಹೇಳುತ್ತಾರೆ ಮತ್ತು ಪರಿಶುದ್ಧ ಗ್ರಂಥಗಳ ಬಗ್ಗೆ ಮಾರ್ಮಿಕವಾದ ವಿತಂಡವಾದಗಳಿಂದ ಅವರು ಈಡು ಬರಿಯಿಲ್ಲದೆ ತಾವು ಕುರಿ ಮಂದೆಗೆ ಮತ್ತೊಂದು ಮಾರ್ಗವಾಗಿ ತಮ್ಮ ಸ್ವಂತ ನೀತಿವಂತಿಕೆಗಳಿಂದ ಸೇರಬಹುದೆಂದು ತಮ್ಮನ್ನೂ ಮತ್ತು ಇತರರನ್ನು ಮನದಟ್ಟು ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ಪ್ರವಾದಿಯು ಅಶುದ್ಧವಾದ ಚಿಂದಿ ಬಟ್ಟೆ ಎಂದು ಕರೆದಿದ್ದಾನೆ. ಕೆಲವರು ತಮಗೆ ಯಾವ ಪ್ರತಿಪಾದಕನ ಅಥವಾ ಈಡುಬಲಿಯ ಅವಶ್ಯಕತೆ ಇಲ್ಲ, ಆದರೆ ತಾವು ಮಾರ್ಪಡಿಸಲಾಗದಂತ ಪರಲೋಕದ ಮಹಿಮೆಗೆ ದೇವರಿಂದ ಅಯಲ್ಪಟ್ಟವರಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಥ್ಯಾಂಕ್ ಯು ಬ್ರದರ್. ನೋಡಿದ್ರೆ ಥ್ಯಾಂಕ್ ಯು. ಇದೆ ಈ ವಿಷಯವನ್ನ ಗಮನದಲ್ಲಿ ಇಟ್ಟು ನೋಡ್ಬೇಕು. ಇವತ್ತು ಈ ಭಾಗವನ್ನ ನಾವು ಓದ್ತಾ ಇರೋದು ಹೆಸರು ಕ್ರೈಸ್ತರ ಮಧ್ಯದಲ್ಲಿ ಇರುವಂತ ಒಂದು ವಿಷಯ ಅಲ್ಲ. ಬಾಬಿಲೋನ್ ಬಗ್ಗೆ ಈ ಟಾಪಿಕ್ ಇಲ್ಲ. ಟಾಪಿಕ್ ಇರೋದು ಬಾಬಿಲೋನ್ ಹೊರಡೆ ಬಂದಂತ ದೇವರ ಮಕ್ಕಳ ಮಧ್ಯದಲ್ಲಿ ನಡೆಯುವಂತ ವಿಷಯದ ಬಗ್ಗೆ ಮಾತಾಡ್ತಾರೆ. ನಮ್ಗೆ ಕೂಡ ಅದೇ ಒಂದು ವಿಷಯ ಇದೆ. ಯಾಕಂದ್ರೆ ಬಾಬಿಲೋನ್ ಅನ್ನೋರು ಇಲ್ಲವೇ ಹೆಸರು ಕ್ರೈಸ್ತರು ಆ ಒಂದು ಯೇಸು ಕ್ರಿಸ್ತನ ಅಂದ್ರೆ ಈ ಔತಣಕ್ಕೆ ಕರೆಯಲ್ಪಡ್ಲಿಲ್ಲ. ಅವ್ರು ಯಾರು ಕರೆಯಲ್ಪಟ್ಟರು ಅಂದಾಗ ಬಾಬಿಲೋನಿಂದ ಕರೆಯಲ್ಪಟ್ಟವರು. ಬಾಬಿಲೋನಿಂದ ಯಾರು ಕರೆಯಲ್ಪಡದೆ ಇರ್ಬೇಕಾದ್ರೆ ಇದು ಬಾಬಿಲೋನಿಗೆ ಅನ್ವಯ ಮಾಡಕ್ಕಾಗಲ್ಲ. ಇದು ಯಾರನ್ನ ಅನ್ವಯ ಮಾಡ್ಬೇಕಂದ್ರೆ ಕರೆಯಲ್ಪಟ್ಟರಾಗಿರುವಂತ ದೇವರ ಮಕ್ಕಳ ಮಧ್ಯದಲ್ಲಿ ನಡೆಯುವಂತ ವಿಷಯವಾಗಿದೆ. ಹಾಗಿರ್ಬೇಕಾದ್ರೆ ನಾವು ಇವತ್ತು ಒಂದು ಸುಗ್ಗಿಯ ಸಮಯದಲ್ಲಿದ್ದೇವೆ. ಸುಗ್ಗಿ ಅನ್ನೋದೇ ನಮ್ಮ ಒಂದು ಪಾಠದ ಮುಖ್ಯವಾದಂತ ವಿಷಯ. ಅದನ್ನ ಈ ಸಬ್ಜೆಕ್ಟ್ ಮುಗಿಯೋವರೆಗೂ ನಾವು ಮರಿಬಾರ್ದು. ಇಸ್ ಅ ಹಾರ್ವೆಸ್ಟ್ ಪೀರಿಯಡ್. ಈ ಸುಗ್ಗಿಯ ಸಮಯದಲ್ಲಿ ದೇವರು ಮಾಡುವಂತ ಒಂದು ಪ್ಲಾನ್ ಏನಪ್ಪಾ ಅಂದ್ರೆ, ಯಾರು ಎಷ್ಟರ ಮಟ್ಟಿಗೆ ಆ ಒಂದು ನೀತಿಯ ವಸ್ತ್ರವನ್ನ ಕರೆಕ್ಟ್ ಆಗಿ ಕಾಪಾಡ್ಕೊಳ್ತಾ ಇದ್ರ ಅಂತ ನೋಡ್ತಾ ಇದ್ರು ಅಲ್ವಾ. ದೇವರ ಹಲವಾರು ಯೋಜನೆಗಳಲ್ಲಿ ಈ ಸುಗ್ಗಿಯ ಕಾರ್ಯ ಹೊಂದಿರ್ಬೇಕಾದ್ರೆ ದೇವರ ಮಕ್ಕಳು ಇವತ್ತು ಈ ವಿವಾಹ ಉಡುಪನ್ನು ಅದನ್ನ ಇಷ್ಟಪಡ್ತಾ ಇದ್ದಾರಾ ಇಲ್ಲ ಪಕ್ಕಕ್ಕೆ ಇಟ್ಟಿದಾರ ಅನ್ನೋಂಥ ವಿಷಯ ಕೂಡ ತುಂಬಾ ಮುಖ್ಯವಾಗುತ್ತೆ. ಯಾಕಂದ್ರೆ ಈ ವಿವಾಹ ಉಡುಪು ಇದ್ರೇನೆ ನಾವು ಕ್ರಿಸ್ತನಿಗೆ ಏನಾಗ್ತಿವಿ, ಮೊದಲಿಗಿತಿ ಆಗ್ತಿವಿ. ಆದ್ರೆ ಇಲ್ಲಿರುವಂತ ಒಂದು ಪರೀಕ್ಷೆ ಏನಪ್ಪಾ ಅಂದ್ರೆ, ಮೊದಲಿಗಿತಿ ಆಗೋಕ್ಕಿಂತ ಮುಂಚಿತವಾಗಿ ಆ ವಿವಾಹ ಉಡುಪನ್ನ ಎಷ್ಟು ಮಟ್ಟಿಗೆ ಕಾಪಾಡ್ಕೊಳ್ತೀವಿ ಅನ್ನೋದು ಒಂದು ದೊಡ್ಡ ಟೆಸ್ಟ್. ಅದನ್ನ ನಾವು ಅಸಡ್ಡೆ ಮಾಡ್ತೀವಂದ್ರೆ ಹಲವಾರು ಕಾರಣಗಳಿಂದ ಅದನ್ನೇನ್ ಮಾಡ್ತೀವಿ, ನಾವು ಅಸಡ್ಡೆ ಮಾಡ್ತೀವಿ. ವಿವಾಹ ಉಡುಪು ಕ್ರಿಸ್ತನ ಕೊಟ್ಟಂತ ನೀತಿಯ ವಸ್ತ್ರ. ಆ ನೀತಿಯ ವಸ್ತ್ರನ ಬಿಚ್ಚಿಡ್ತಿದೀವಿ ಅಂತಿರ್ಬೇಕಾದ್ರೆ ಅದನ್ನ ನೀತಿಯನ್ನ ಅಲ್ಲೆಗಳೆಯುವಂತ ವಿಷಯಗಳು ಅಂದ್ರೆ ಕ್ರಿಸ್ತನ ನೀತಿ ಇಲ್ಲದೆ ಬೇರೆ ಒಂದು ಮಾರ್ಗವನ್ನ ಅನುಸರಿಸುವಂತ ವಿಷಯಗಳು. ಅದನ್ನ ನಾವು ಗಮನದಲ್ಲಿ ಇಟ್ಟು ನೋಡ್ಬೇಕು. ವಾಕ್ಯವನ್ನು ಓದೋಣ. ರೋಮಪುರದವರಿಗೆ 14ನೇ ಅಧ್ಯಾಯ 9ನೇ ವಾಕ್ಯ. ಬದುಕಿದರೂ ಸತ್ತರೂ ನಾವು ಕರ್ತನವರೇ, ಯಾಕಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. ಅಲ್ವರಾ? ನೋಡ್ರಿ, ನಾವು ಕ್ರಿಸ್ತನವರೇ ಅಂದ್ರೆ ಕ್ರಿಸ್ತನ ಮೇಲೆ ಸಂಪೂರ್ಣವಾಗಿ ಆತ್ಕೊಂಡಿರ್ಬೇಕು. 5ನೇ ಅಧ್ಯಾಯ 2ನೇ ವಾಕ್ಯ. ರೋಮಪುರದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ನೋಡಿದ್ರ? ಅಂದ್ರೆ ಆತನ ಒಂದು ಕೃಪೆಯಿಂದ, ಆತನ ಒಂದು ಬಳಿಯಿಂದ ನಮ್ಗೇನಾಯ್ತು, ಆ ಮಹಿಮೆಗೆ ಹೋಗುವಂತ ಅವಕಾಶ ಸಿಕ್ತು. ಆ ಹೆಸರಿನಿಂದ ನಮ್ಗೆ ರಕ್ಷಣೆ ಇದೆ. ಆತನಿಲ್ಲದೆ ನಮ್ಗೆ ಏನೂ ಇಲ್ಲ. ಈ ವಿಷಯ ಎಷ್ಟು ಸೂಕ್ಷ್ಮವಾದ ವಿಷಯ ಅಂದ್ರೆ ಕ್ರಿಸ್ತನ ಪ್ರೀತಿ ಹೆಸರು ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೂಡ ಈ ಒಂದು ಟಾಪಿಕ್ ಹೈಲೈಟ್ಸ್ ಆಗಿರ್ಬೇಕು ನಮ್ಗೆ.
ನಾವ್ ಏನೇ ಮಾಡಿದ್ರು ನಾವು ನಿಂತಿರೋದು, ಇವತ್ತು ಜೀವಂತವಾಗಿರೋದು, ಇವತ್ತು ದೇವರ ಕೃಪೆನ ಹೊಂದಿರೋದು ಎಲ್ಲ ದೇವರ ಕೃಪೆ, ಆತನ ಕೃಪೆಯಿಂದ ಅಷ್ಟೇ. ಇದು ನನ್ನ ಒಂದು ಸ್ಯಾಕ್ರಿಫೈಸ್ ಇಂದ, ನಾನು ಪಟ್ಟ ಪ್ರಯಾಸದಿಂದ, ನಾನು ಮಾಡಿದಂತ ದೊಡ್ಡ ಸಾಧನೆಗಳಿಂದ ಯಾವುದೇ ಸಾಧ್ಯತೆಗಳಿದೆ ಇದು ಯಾವಾಗಲೂ ನನ್ನ ಮನಸ್ಸಲ್ಲಿ ಬರಬಾರ್ದು. ಇದರ ಆರಂಭ ಹೃದಯದಿಂದ ಆರಂಭವಾಗುತ್ತೆ. ಕಾಲಾಂತರದಲ್ಲಿ ಏನಾಗುತ್ತೆ, ಅದು ಕ್ರಿಯಾ ರೂಪಗಳಲ್ಲಿ ಹೊರಡೆ ಬರುತ್ತೆ. ಇವತ್ತು ಕೆಲವರು ಏನಂತಿದಾರೆ ಅಂದ್ರೆ, ದೇವರನ್ನೇನ್ ಅಂದ್ರೆ ನೋಡ್ರಿ ಯಾವ ರೀತಿ ಅಂದ್ರೆ ಒಮ್ಮೆ ವಿಮೋಚಕನ ಅಗತ್ಯವಿಲ್ಲ, ಆತನ್ ಬೇಕಾಗಿಲ್ಲ ಅಂತ ಹೇಳುವಷ್ಟು ಧೈರ್ಯ ಬಂದ್ಬಿಡಿದೆ ಕೆಲವರಿಗೆ. ಇಲ್ಲ, ಯೇಸು ಕ್ರಿಸ್ತನ್ ಬೇಕಾಗಿಲ್ಲ, ಯೇಸು ಕ್ರಿಸ್ತನ ಬಲಿ ಬೇಕಾಗಿಲ್ಲ, ಆತನ ಈಡು ಬಲಿ ಬೇಕಾಗಿಲ್ಲ. ನಾನು ನನ್ನ ಒಂದು ಒಳ್ಳೆ ಕಾರ್ಯಗಳ ಮೂಲಕವೇ ಏನ್ ಮಾಡ್ತೀನಿ, ನಾನು ನೀತಿವಂತರಾಗ್ತೀನಿ. ನಮ್ಗೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರಾದ್ರೂ ಇವತ್ತು ಈ ರೀತಿ ಮಾತಾಡ್ತಾರ ದೇವ್ರ ಮಕ್ಳು? ಬೇಕಾಗಿಲ್ಲ ಬಾಯಲ್ಲಿ ಹೇಳ್ತಾರ? ಇಲ್ಲ, ಬಾಯಲ್ಲಿ ಹೇಳಲ್ಲ, ಬಟ್ ಆಕ್ಷನ್, ಕ್ರಿಯೆಯಲ್ಲಿ ತೋರಿಸ್ತಾರೆ. ನಾವು ಕ್ರಿಯೆಯಲ್ಲಿ ಇದನ್ನ ಮಾಡ್ತೀವಿ. ಅಂದ್ರೆ ಕೆಲವೊಂದು ಟೈಮಲ್ಲಿ ಕ್ರಿಸ್ತನಿಗಿಂತ ನಮ್ಮ ವಿಷಯಗಳೇ ತುಂಬಾ ದೊಡ್ಡದಾಗಿ ನಾವು ಅನ್ಕೊಂಡಾಗ ಅಲ್ವಾ, ಕ್ರಿಸ್ತನ ಈಡು ಬಳಿಗಿನ ನಾವೇನ್ ಮಾಡ್ತೀವಿ, ರಿಜೆಕ್ಟ್ ಮಾಡಿ ಆ ಈಡು ಬಳಿ ಕ್ರಿಸ್ತನು ನಮ್ಮ ಕುರುಬನಾಗಿದ್ದು ಆತನ ಕುರಿಗಳಾಗಿರುವಂತಹ ವಿಷಯಗಳ ಬದಲಾಗಿ ನಾವು ಕ್ರಿಸ್ತನವರೇ ಅಂತ ಹೇಳ್ಕೊಳ್ತೀವಿ. ಆದ್ರೆ ಕ್ರಿಸ್ತನ ಮಾತಿಗೆ ಕಿವಿಗೊಡಲ್ಲ. ಆ ಕುರಿ ಏನ್ ಮಾಡಲ್ಲ, ಆ ಒಂದು ಕುರುಬನ ಮಾತಿಗೆ ಕಿವಿಗೊಡಲ್ಲ. ಆದ್ರೆ ಹೇಳ್ಕೊಳ್ಳೋದೆಲ್ಲ ಏನಪ್ಪಾ ಅಂದ್ರೆ, ನಾವು ಕ್ರಿಸ್ತನ ಕುರಿಗಳ ಹಿಂಡೆಗಳ, ಕ್ರಿಸ್ತನ ನಮ್ಮ ಕುರುಬನು ಅಂತ ಹೇಳ್ಕೊಳ್ಳೋದು. ಆದ್ರೆ ಕುರುಬನ ಕರೆದಾಗ ಹೋಗಲ್ಲ. ಕುರುಬಲ್ಲಿ ಎಲ್ಲಿ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಹೋಗಕ್ಕೆ ಇಷ್ಟಪಡಲ್ಲ. ಆದ್ರೆ ಕ್ರಿಸ್ತನ ಒಂದು ಇದ್ರಲ್ಲಿ ಇದೀವಿ ಅಂತ ಹೇಳ್ಕೊಳ್ಳೋದು. ಸ್ವನೀತಿಯನ್ನು ಆಶ್ರಯ ಮಾಡ್ಕೊಂಡಿರೋದು ಅಲ್ವಾ. ಈ ಸ್ವನೀತಿ ಅಂತ ತಗೊಂಡಾಗ ಏನಿದೆ ಅಂತ ನೋಡ್ಬೇಕಾದ್ರೆ, ದೇವ್ರ ಮಕ್ಳು, ದೇವ್ರ ದೃಷ್ಟಿಲಿ ಅದು ಅಶುದ್ಧವಾದಂತ ಒಂದು ಚಿಂದಿ ಬಟ್ಟೆ ಆಗಿದೆ, ಕೊಳಕಾದಂತ ಬಟ್ಟೆ. ದೇವ್ರ ಮುಂದೆ ನಮ್ಮ ಸ್ವನೀತಿ ಒಂದು ಕೊಳಕಾದಂತ ಬಟ್ಟೆ ಆಗಿದೆ ಅಲ್ವಾ. ನಾವೇನಾದ್ರೂ ಈ ಒಂದು ಮನೋಭಾವನೆಯಲ್ಲಿ ದೇವ್ರ ಮುಂದೆ ಕಾಣಿಸ್ಕೊಂಡ್ರೆ, ನನ್ನ ಸ್ವನೀತಿ ಅಂತ ವಿಷಯ ತಗೊಂಡಾಗ ಎಲ್ಲಾ ಪಾಪಕೃತ್ಯಕ್ಕೂ ಮೂಲ ಕಾರಣವಾಗ್ಬಿಡುತ್ತೆ. ಅದೊಂದು ಹೆಮ್ಮೆ ಭಾವನೆ ಆಗ್ಬಿಡುತ್ತೆ. ದೇವ್ರು ಅದನ್ನ ಅಪೋಸಿಟ್ ಆಗಿ ಅದನ್ನ ನಿಂತ್ಕೊಳ್ತಾ ಇದೆ. ಅದೇ ಸಮಯದಲ್ಲಿ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಕ್ರಿಸ್ತನ ಈಡು ಬಲಿ ಅವಶ್ಯಕತೆ ಇಲ್ಲದೆ ನಾನು ಪ್ರಲೋಕದ ಕರೆಯಲ್ಲಿ ಏನಾಗ್ಬೋದು, ನಾನು ಹೋಗ್ಬೋದು ಅಂತ ಭಾವನೆಯಲ್ಲಿ ಇದ್ದಾರೆ. ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದು? ನಾವೆಲ್ಲರೂ ಈಡು ಬಲಿನ ಅಕ್ಸೆಪ್ಟ್ ಮಾಡಿದೀವಪ್ಪ, ನಿಮ್ಗೂ ಗೊತ್ತು. ಆದ್ರೆ ಈಡು ಬಲಿನ ಅವಶ್ಯಕತೆ ಇಲ್ಲ ಅಂತ ಹೇಳೋದಂದ್ರೆ ಏನರ್ಥ? ಈಡು ಬಲಿ ಅಂತ ಹೇಳಿದಾಗ ಬರೀ ಇಡೀ ಲೋಕವನ್ನು ವಿಮೋಚನೆ ಮಾಡಕ್ಕೆ ಮಾತ್ರ ಕೊಡ್ಲಿಲ್ಲ ಈಡು ಬಲಿ. ಆ ಈಡು ಬಲಿ ಹಲವಾರು ವಿಷಯಗಳಿಗೆ ಈಡು ಕೊಡಲ್ಪಟ್ಟಿದೆ. ಆದಾಮನಿಗೂ ಈಡು ಕೊಡಲ್ಪಟ್ಟಿತ್ತು. ಅದೇ ರೀತಿಯಾಗಿ ದೇವರ ಮಕ್ಕಳ ಒಂದು ಪಾಪಕ್ಕೂ ಈಡು ಕೊಡಲ್ಪಟ್ಟಿತ್ತು. ಅವ್ರು ಮಾಡುವಂತ ಪಾಪವನ್ನು ಕ್ಷಮಿಸುವಂತ ಒಂದು ಕ್ರಯವಾಗಿ ಕೊಡಲ್ಪಟ್ಟಿತ್ತು. ಪೆನಾಲ್ಟಿ ಕೂಡ ಅದ್ರಲ್ಲಿತ್ತು. ನಮ್ಮ ತಪ್ಪಿನ ಒಂದು ಮಾಡುವಂತ ಪಾಪಗಳ ಒಂದು ಪೆನಾಲ್ಟಿ ಕೂಡ ಅದ್ರಲ್ಲಿ ಈಡು ಬಲಿಲಿತ್ತು. ಅದು ಮಾತ್ರವಲ್ಲ, ನಾವು ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಾಗ ಮಾಡುವಂತ ನಮ್ಮ ಬಲಹೀನತೆ ಮಾಡುವಂತ ಪಾಪದ ಒಂದು ಪರಿಹಾರ ಕೂಡ ಅದೇ ಈಡು ಬಲಿಲಿ ಇತ್ತು. ಹಾಗಿರ್ಬೇಕಾದ್ರೆ ನಾವು ಯಾವುದೇ ಒಂದು ಸಮಯದಲ್ಲಿ ದೇವ್ರ ಹತ್ರ ನಮ್ಮ ಪಾಪಗಳನ್ನ ಬಿಡೋದಕ್ಕೆ ನಾವ್ ಎಲ್ಲಿ ಹೋಗ್ಬೇಕಂದ್ರೆ ಕೃಪಾಸನದ ಮುಂದೆನೆ ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ ನಮ್ಗೆ. ಆಗ್ಲೂ ಕೂಡ ಆ ಈಡು ಬಲಿಯ ಮೂಲಕ ಬಂದಿರುವ ಆ ಒಂದು ಕೃಪೆಯಿಂದಲೇ ನಮ್ಗೆ ಬಿಡುಗಡೆ ಇರುತ್ತೆ, ನಮಗೆ ಕ್ಷಮಾಪಣೆ ಇದೆ. ಅಂದ್ರೆ ಏನರ್ಥ? ನಾವು ಪ್ರತಿ ಸರಿ ಆತನ್ನೇ ಆತ್ಕೊಂಡಿರ್ಬೇಕು. ಇಲ್ಲ, ಇದು ದೊಡ್ಡ ತಪ್ಪಲ್ಲ, ನಾನೇನ್ ತಪ್ಪು ಮಾಡಿಲ್ಲ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ಇಲ್ಲ ನನ್ನ ರೀತಿಯಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ, ಇಂಥ ಒಂದು ಒಳ್ಳೆ ಭಾವನೆಗಳು, ಹೃದಯದಿಂದ ಬೆಳೆಯುವಂತ ಭಾವನೆಗಳು ಕಾಲಾಂತರದಲ್ಲಿ ನಾನು ನನ್ನ ಸ್ವನೀತಿನ ಆಶ್ರಯ ಮಾಡ್ಕೊಳ್ಳಕ್ಕೆ ಕಾರಣವಾಗುತ್ತೆ. ಅಂದ್ರೆ ಈಡು ಬಲಿನ ಅಲ್ಲೆಗೆಳೆಯೋದಕ್ಕೆ, ಈಡು ಬಲಿಯ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಏನಾಗುತ್ತೆ, ಕಾರಣವಾಗುತ್ತೆ. ಬೇಸಿಕ್ಕಾಗಿ ನಮ್ಮ ಹೃದಯದಲ್ಲಿ ಇರುವಂತಹ ವಿಷಯವನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಅರ್ಥ ಮಾಡ್ತಾರೆ. ಹಾಗಾಗಿ ನಾವು ನೋಡ್ಬೇಕಾದ್ರೆ ಈ ಒಂದು ಭಾಗ, ಈ ಒಂದು ಸಾಮ್ಯದ ಒಂದು ಭಾಗ ಎಲ್ಲಿ ಪ್ರಾರಂಭವಾಯಿತು ಮುಖ್ಯವಾಗಿ ನೋಡ್ಬೇಕಾದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ 1878ರಲ್ಲಿ ಅಲ್ವಾ, ಕ್ರಿಸ್ತನ ಈಡು ಬಲಿಯ ತ್ಯಾಗವನ್ನು ನಿರಾಕರಿಸುವುದರ ಮೂಲಕ ವಿವಾಹ ಉಡುಪನ್ನು ತೆಗೆದುಹಾಕುವುದು ಎಲ್ಲಿಂದ ಶುರುವಾಯ್ತು ಅಂದ್ರೆ, ಅದರ ಒಂದು ವಿವಾಹ ಉಡುಪನ್ನು ಅನೇಕರು ತೆಗೆದುಹಾಕುವಂತ ಕೆಲಸ ಮಾಡಿದ್ರು ಅಂದ್ರೆ 1878ರಲ್ಲಿ ಸತ್ಯದ ಬೆಳಕು ಅವ್ರ ಹತ್ರ ಹೋದಾಗ, ಕೆಲವ್ರ ಹತ್ರ ಸತ್ಯದ ಒಂದು ನಾಲೆಜ್ ಹೋದಾಗ, ಆ ಸತ್ಯದ ನಾಲೆಜ್ ಏನ್ ಮಾಡಿದ್ರು, ಅಸಡ್ಡೆ ಮಾಡಿದ್ರು. ಅಂದ್ರೆ ನಮ್ಮೆಲ್ರೂ ಗೊತ್ತಿದೆ, ಯೇಸು ಕ್ರಿಸ್ತನ ಮೊದಲಿಗಿತಿಯಾಗಿ ಕರೆಯಲ್ಪಟ್ಟಿರುವಂತ ದೇವ್ರ ಮಕ್ಕಳು ಎಲ್ಲಿಂದ ಇದ್ದಾರೆ ಅಂತ ನೋಡ್ಬೇಕಾದ್ರೆ 2000 ವರ್ಷಗಳಿಂದ ಇದ್ದಾರೆ. 1878 ಏನಾಯ್ತು ಅಂದ್ರೆ ಬಾಬಿಲೋನಿಂದ ನಮ್ಮ ಹೊರಡೆ ಬರುವಂತ ಒಂದು ಕೆಲಸ ಮಾಡಿದ್ರು. ಆದ್ರೂ ಕೂಡ ಆ ಬಾಬಿಲೋನ್ ಮಾತುಗಳನ್ನ ಕೇಳ್ದೇ ಇರುವಂತ ಹಲವಾರು ಜನರು ಏನಾಗಿದ್ದಾರೆ, ಅಲ್ಲೂ ಕೂಡ ಇದ್ದಾರೆ.
ಹೊರಗಡೆ ಬರ್ಲಿಲ್ಲ, ಅದೇ ಸಿಸ್ಟಮ್ ಮಾಡಿದ್ದಾರೆ. ಯಾಕಂದ್ರೆ ಸಪರೇಷನ್ ಇನ್ನೂ ಆಗ್ಲಿಲ್ಲ, ಅದೇ ಸಿಸ್ಟಮ್ ಅಲ್ಲಿ ಇದ್ದಾರೆ. ಆದ್ರೆ ಅದಕ್ಕೆ ಅವರು ವಿಧೇಯರಾಗ್ತಾ ಇರ್ಲಿಲ್ಲ. ಆದ್ರೆ ದೇವರ ಸತ್ಯ ಹೋದ್ಮೇಲೆ ದೇವರ ಸತ್ಯಕ್ಕಾದ್ರೂ ವಿಧೇಯರಾಗ್ಬೇಕಾಯ್ತಾನ ಅವರು, ಅದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಬಾಬಿಲೋನ್ ತಪ್ಪು ಅಂತ ಹೇಳ್ಕೊಳ್ಳುವಂತ ಜನರು ಕೆಲವರು ಇದ್ರು ಕೂಡ ಮತ್ತೆ ನಮ್ಮ ಒಂದು ನಿಜವಾದ ಸತ್ಯವನ್ನು ಕೂಡ ಕೇಳ್ಕೊಳ್ಳೋದ್ರಲ್ಲಿ, ಅದಕ್ಕೆ ಕಿವಿ ಕೊಡೋದ್ರಲ್ಲಿ ಏನಾಗಿದ್ರು, ಅವರು ಸೋತೋಗಿದ್ರು ಇಲ್ವಾ. ಹಾಗಾಗಿ ಅವ್ರು ಏನನ್ನ ಡಿಸೈಡ್ ಮಾಡೋದು ಅಂದ್ರೆ ಅಲ್ಲಿ ಆ ಮದುವೆ ಉಡುಪನ್ನ ಇನ್ಮೇಲೆ ಕ್ರಿಸ್ತನ ಈಡುಬಳಿ ಬೇಕಾಗಿಲ್ಲ. ಯಾವಾಗೆಲ್ಲ ಈಡುಬಳಿಯನ್ನ ಅಕ್ಸೆಪ್ಟ್ ಮಾಡಿಲ್ವೋ ಯಾರೆಲ್ಲ, ಅವ್ರು ಏನನ್ನ ಅಲ್ಲಿ ತೋರಿಸ್ಕೊಡ್ತಾ ಇದಾರೆ ಅಂದ್ರೆ, ನಮಗೆ ಆ ಒಂದು ವಿವಾಹ ಉಡುಪಿನ ಅವಶ್ಯಕತೆ ಇಲ್ಲ, ಇನ್ಮೇಲೆ ನಾವು ನಮಗಿರೋ ಡ್ರೆಸ್ಸೇ ಸಾಕು, ಇದೇ ತುಂಬಾ ಚೆನ್ನಾಗಿದೆ, ಕ್ರಿಸ್ತನ ಒಂದು ಈಡುಬಳಿಯಿಂದ ನಾವೇನಾಗಲ್ಲ ನೀತಿ ವಸ್ತ್ರ ನಮ್ಗೆ ಬೇಕಾಗಿಲ್ಲ ಅನ್ನುವಂಥ ಭಾವನೆಯನ್ನ ಅಲ್ಲಿ ವ್ಯಕ್ತಪಡಿಸೋರಾಗಿತ್ತು. ಹೀಗಾಗಿ ಈ ಒಂದು ಸುಗ್ಗಿಯ ಸಮಯ ಏನ್ ಮಾಡ್ತಿದೆ ಅಂದ್ರೆ, ಎಷ್ಟು ಜನರ ಹತ್ರ ಈ ವಿವಾಹದ ಉಡುಪು ಇದೆ ಇಲ್ಲ ಅಂತ ಪರೀಕ್ಷೆ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ರು. ಈ ಸುಗ್ಗಿಯ ಕಾರ್ಯ ಅಂತ ಹೇಳಿದಾಗ ಎಷ್ಟು ಜನರು ಅದನ್ನ ಹಾಕೊಂಡಿದ್ದಾರೆ, ಹಾಕೊಂಡಿಲ್ಲ, ಬಿಚ್ಚಿಟ್ಟಿದ್ದಾರೆ ಅನ್ನೋದನ್ನ ಟೆಸ್ಟ್ ಮಾಡುವಂತ ಒಂದು ಕೆಲಸ ಇಲ್ಲಿ ನಡೀತಾ ಇದೆ ಕ್ರಿಸ್ತನ ಪ್ರಿಯ ಸಹೋದರರೇ. ಹಾಗಾಗಿ ಈ ರೀತಿಯಾದಂತ ಒಂದು ಶೋಧನೆಯಲ್ಲಿ ದೇವರ ಮಕ್ಕಳು ನಾವು ಬಿದ್ದು ಹೋಗದ ರೀತಿಯಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇರೋದು ತುಂಬಾ ಮುಖ್ಯವಾಗಿದೆ. ಯಾವ ರೀತಿಯಲ್ಲಿ ಅಂದ್ರೆ, ದೇವರ ಮಕ್ಕಳು ಪ್ರತಿ ಸರಿ ಕೂಡ ಕ್ರಿಸ್ತನ ಈಡುಬಳಿನ ನಾವು ಆಶ್ರಯವಾಗಿ ಇಟ್ಕೊಬೇಕು. ದೇವರ ಮಕ್ಕಳು ಕ್ರಿಸ್ತನ ಈಡುಬಳಿ ಅಂದ್ರೆ ಬರೀ ರ್ಯಾನ್ಸಮ್ ಸಬ್ಜೆಕ್ಟ್ ಕೇಳೋದ್ರಲ್ಲ, ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಕ್ರಿಸ್ತನ ಈಡುಬಳಿ ಇದೆ. ಆತನ ಬಳಿ ವಿಮೋಚನೆ ಬಳಿಯಿಂದ ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೃಪಾಸನ ಮುಂದೆ ಹೋಗುವಂತ ಅವಕಾಶ ನಮಗಿದೆ. ನಾವು ಈ ರೀತಿಯಾದಂತ ಒಂದು ಪರಿಸ್ಥಿತಿ ಓದ್ಬಿಟ್ರೆ, ನಾವೇನಾದ್ರೂ ಈ ವಿವಾಹ ಉಡುಪನ್ನ ರಿಜೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಕ್ರಿಸ್ತನಿಂದ ಆದಂತ ನೀತಿಯನ್ನ ಬಿಟ್ಟು ಸ್ವನೀತಿನ ಆಶ್ರಯ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ, ನಾವು ನಿಸ್ಸಂದೇಹವಾಗಿ ಆ ಕತ್ತಲಿನ ಕೋಣೆಯಲ್ಲಿ ಹಾಕಲ್ಪಡ್ತೇವೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅಲ್ವಾ. ಅದರಿಂದ ದೇವರಲ್ಲಿ ಸಪರೇಷನ್ ಮಾಡುವಂತ ಸಮಯಕ್ಕೆ ವಿಷಯಕ್ಕೆ ಕೈ ಹಾಕಿದರೆ, ವಿವಾಹ ಉಡುಪಿರೋರು ಒಂದ್ ಕಡೆನೂ ವಿವಾಹ ಉಡುಪು ಇಲ್ದೇವ್ರು ಇನ್ನೊಂದು ಕಡೆನೂ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನೋಡ್ರಿ, ಇದೆಲ್ಲ ಎಷ್ಟು ದೊಡ್ಡ ಸಪರೇಷನ್. ಒಂದು ಪ್ಲೇಸ್ ಅಲ್ಲಿ ಹಲವಾರು ಜನರು ತಪ್ಪು ಮಾಡ್ತಾ ಇದಾರೆ ಅಂದ್ರೆ, ತಪ್ಪನ್ನ ಹೇಗೆ ಗುರುತಿಸೋದು? ಅಲ್ಲೊಂದು ಇನ್ಸ್ಪೆಕ್ಷನ್ ನಡಿಬೇಕು, ಪರಿಶೀಲನೆ ನಡಿಬೇಕು. ಏನಿದೆ, ಹೇಗಿದೆ, ಸರಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರಾ? ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ಏನಾದ್ರೂ ಉತ್ತಮ ಕೆಲಸ ನಿರ್ವಹಿಸ್ತಿದೀಯ ಅಂದ್ರೆ ಅಲ್ಲಿ ಸ್ಕಾಟ್ ಬರ್ಬೇಕು, ಇಲ್ಲ ಇನ್ಸ್ಪೆಕ್ಷನ್ ನಡಿಬೇಕು, ಇಲ್ಲ ಪರಿಶೀಲನೆ ನಡೆಸಬೇಕು. ಹೇಗೆ ಈ ಕರ್ತವ್ಯ ಸರಿಯಾಗಿ ನಿರತರಾಗಿದ್ದಾರಾ, ಕೊಟ್ಟಂತ ಜವಾಬ್ದಾರಿಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರಾ, ಆ ಒಂದು ಸೂಕ್ಷ್ಮವಾದ ಪರಿಶೀಲನೆ ಮಾಡಿದ್ರೆ ಮಾತ್ರ ಅಲ್ಲಿ ಯಾರು ಮಾಡ್ತಾ ಇದ್ರೆ ಯಾರು ಮಾಡ್ತಾ ಇಲ್ಲ ಅಂತ ತಿಳಿಯ ಬರುತ್ತೆ. ಅಂತ ಒಂದು ಕೆಲಸವನ್ನ ದೇವರು ಇವತ್ತು ಸಭೆ ಮಧ್ಯದಲ್ಲಿ ಮಾಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಯಾರು ವಿವಾಹ ವಸ್ತ್ರವನ್ನು ನಿಜವಾಗ್ಲೂ ಹಾಕೊಂಡಿದ್ದಾರೆ, ಯಾರ ವಿವಾಹ ವಸ್ತ್ರವನ್ನ ಹಾಕೊಂಡಿಲ್ಲ ಅನ್ನೋದು ದೊಡ್ಡ ಪರೀಕ್ಷೆಯಾಗಿ ಈಗ ಕಾಣಲ್ಪಡ್ತಾ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗಾಗಿ ನಾವಿಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಪರಿಶೀಲನೆ ದೇವರು ನಮ್ಮನ್ನ ನೋಡಿ, ನಮ್ಮನ್ನ ವಿವಾಹ ವಸ್ತ್ರದವರಾಗಿ ಇಲ್ಲದವರಾಗಿ ನೋಡೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಂಡು ಆ ನಿಲುವಂಗಿಯನ್ನ, ಆ ನೀತಿ ವಸ್ತ್ರವನ್ನ ಧರಿಸ್ಕೊಂಡಿದೀವ ಅನ್ನೋದು ತುಂಬಾ ಮುಖ್ಯವಾಗಿದೆ. ಹೇಗೆ ಧರಿಸ್ಕೊಂಡಿದೀವಿ ಅಂತ ಪ್ರೂವ್ ಆಗುತ್ತೆ? ದೇವ್ರ ಮಕ್ಕಳು ಇವತ್ತು ನಮ್ಗೆ ಬಾಬಿಲೋನಿಂದ ಬಿಡುಗಡೆ ಮಾಡಿರ್ಬೇಕಾದ್ರೆ ಬಾಬಿಲೋನ್ಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ದೇವರ ಮೂಲ ಉಪದೇಶಗಳು ಸಿಕ್ಕಿದೆ ನಮ್ಗೆ. ಆ ಮೂಲ ಉಪದೇಶಗಳು ಸಿಕ್ಕಿರೋದ ಮುಖ್ಯವಾದ ಉದ್ದೇಶ ನಾವು ಸ್ವನೀತಿಯನ್ನು ಆಶ್ರಯ ಮಾಡ್ಕೊಳ್ಳೋದಕ್ಕಲ್ಲ, ನಾನು ತುಂಬಾ ಜ್ಞಾನಿ ಅಂತ ಹೇಳ್ಕೊಳ್ಳೋದಕ್ಕೂ ಅಲ್ಲ, ನನಗೆಲ್ಲ ಗೊತ್ತು ಅಂತ ಹೇಳ್ಕೊಳ್ಳೋದಕ್ಕೂ ಅಲ್ಲ, ನಾನು ತುಂಬಾ ಒಳ್ಳೆಯವನು ಅಂತ ಹೇಳ್ಕೊಳ್ಳೋದಕ್ಕೂ ಅಲ್ಲ. ನಾನು ಏನೂ ಇಲ್ಲ ಅಂತ ದೇವರ ಮುಂದೆ ತಗ್ಗಿಸ್ಕೊಂಡು ನಾವು ಕ್ರಿಸ್ತನ ಒಂದು ಬಲಿಯನ್ನ, ಕ್ರಿಸ್ತನ ತ್ಯಾಗವನ್ನ ಯಾವಾಗಲೂ ನಮ್ಮ ಮುಂದೆ ಇಟ್ಕೊಂಡು ಆತನ ಕೃಪಾಸನದ ಮುಂದೆ ಹೋಗೋರಾಗಿ ಆತನ ನೀತಿಯನ್ನೇ ಆಶ್ರಯ ಮಾಡ್ಕೊಂಡಿರ್ಬೇಕನ್ನೋದು ದೇವರ ಮುಖ್ಯವಾದ ಉದ್ದೇಶವಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಾಗಿ ಬರುವಂತ ಸಮಯಗಳಲ್ಲಿ ಇನ್ನೂ ಹಲವಾರು ವಿಷಯಗಳನ್ನ ನಾವೇನ್ ಮಾಡೋಣ, ಸ್ಟಡಿ ಮಾಡೋಣ. ಇಲ್ಲಿಗೆ ನಾವು ಪೇಜ್ ನಂಬರ್ 121 ಅದರಲ್ಲಿ ನಾವು 2ನೇ ಪ್ಯಾರಾ ಕ್ರಿಸ್ತನ ಈಡುಬಳಿಯ ತ್ಯಾಗವನ್ನು ನಿರಾಕರಿಸುವುದರ ಮೂಲಕ ಅನ್ನುವಂತ ಆ ಒಂದು ಪ್ಯಾರಾದಲ್ಲಿ ನಿಲ್ಸಿದ್ದೀವಿ. ಸೊ ನಾವೇನ್ ಮಾಡೋಣ, ಬರುವಂತ ದಿನಗಳಲ್ಲಿ ಉಳಿದ ಭಾಗವನ್ನ ಮುಂದುವರ್ಸೋಣ. ದೇವರ ಈ ಪಾಠವನ್ನ ಆಶೀರ್ವದಿಸಲಿ.
ಪಾಠದಲ್ಲಿ ಏನಾದ್ರು ಪ್ರಶ್ನೆಗಳು ಕೇಳ್ಬೇಕಂತಿದ್ಯಾ ನಿಮ್ಗೇನಾದ್ರು? ಎನಿ ಕ್ವಶನ್ಸ್? ಇಲ್ಲದಿದ್ದರೆ ನಾವು ಪ್ರಾರ್ಥನೆ ಅದರಲ್ಲಿ ಬ್ರದರ್ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಸೊ ನಾವು ಇವತ್ತಿನ ರಾತ್ರಿ ಗೀತೆಯನ್ನು ಓದಿ ಪಾಠವನ್ನು ಮುಗಿಸೋಣ. ರಾತ್ರಿ ಗೀತೆನ ಯಾರು ಓದ್ತೀರಾ? ಬ್ರದರ್. ಸಿಸ್ಟರ್ ಇದೆಯಾ ನಿಮ್ಮ ಹತ್ರ? ಇದೆ ಬ್ರದರ್. ಓದಿ ಓದಿ. ಮೇ 20 ರಾತ್ರಿ ಗೀತೆಗಳು. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಮನುಷ್ಯನನ್ನು ಧರಿಸಿಕೊಂಡವರಾಗಿದ್ದೀರಿ. ಅವನನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ಜ್ಞಾನದಲ್ಲಿ ಅವನು ನೂತನವಾಗುತ್ತಾನೆ. ಕೊಲೊಸ್ಸೆಯವರಿಗೆ 3ನೇ ಅಧ್ಯಾಯ ವಚನ 9ರಿಂದ 10ರವರೆಗೆ. ಜ್ಞಾನದ ಮೂಲಕ ಜೊತೆಗೆ ಜ್ಞಾನದಲ್ಲಿ ನೂತನ ಸೃಷ್ಟಿಯು ನವೀಕರಿಸಲ್ಪಟ್ಟಿದೆ ಅಥವಾ ಉಜ್ಜೀವನಗೊಂಡಿದೆ, ಕಟ್ಟಲ್ಪಟ್ಟಿದೆ, ಬಲಗೊಂಡಿದೆ. ಈ ಲೋಕದ ಬುದ್ಧಿವಂತಿಕೆಯು ದೇವರ ಎಣಿಕೆಯಲ್ಲಿ ಮೂರ್ಖತನವಾಗಿದೆ. ಹಳೆಯ ಮನಸ್ಸು ಈ ಲೋಕದ ಬುದ್ಧಿವಂತಿಕೆಯನ್ನು ಹೊಂದಿತ್ತು. ನೂತನ ಸೃಷ್ಟಿಯು ದೇವರ ಬುದ್ಧಿವಂತಿಕೆಯನ್ನು ಪಡೆದುಕೊಂಡಿದೆ. ನೂತನ ಮನಸ್ಸಿನ ವಿವಿಧ ಶಕ್ತಿಗಳ ಬೆಳವಣಿಗೆಯು ಒಂದು ಕ್ರಮೇಣ ಕೆಲಸವಾಗಿದೆ. ಅದು ತಾನು ಪಡೆದ ಜ್ಞಾನದ ಮೇಲೆ ಅವಲಂಬಿತವಾಗಿದೆ. ನೂತನ ಚಿತ್ತವು ಜ್ಞಾನದೊಂದಿಗೆ ಬಲಗೊಂಡು ಶಕ್ತಿಯುತವಾಗುತ್ತದೆ ಮತ್ತು ನೂತನ ಸೃಷ್ಟಿಯು ತನ್ನ ಉದ್ದೇಶವನ್ನು ಸಾಧಿಸುವ ಅವಕಾಶಗಳನ್ನು ಕಂಡುಕೊಳ್ಳುತ್ತದೆ. ಈ ಜ್ಞಾನವು ಮೇಲಿನಿಂದ ಪರಲೋಕದಿಂದ ಬರುತ್ತದೆ. ಸತ್ಯವೇದದಲ್ಲಿ ಎಷ್ಟು ಅಧ್ಯಾಯಗಳಿವೆ ಅಥವಾ ಎಷ್ಟು ವಾಕ್ಯಗಳಿವೆ ಎಂದು ತಿಳಿದಿರುವುದು ಮಾತ್ರ ಸಾಲದು ಮತ್ತು ಅವುಗಳನ್ನು ಹೇಳುವುದು, ಉಲ್ಲೇಖಿಸುವುದು ಮಾತ್ರ ಸಾಲದು. ಆದರೆ ನಮ್ಮ ಜೀವನದಲ್ಲಿ ದೇವರ ವಿವಿಧ ಏರ್ಪಾಡುಗಳ ಮೂಲಕ ದೇವರ ಜ್ಞಾನವನ್ನು ಪಡೆದು ಆತನ ಚಿತ್ತವನ್ನು ನಾವು ಸ್ಪಷ್ಟವಾಗಿ ಅರಿಯುವುದು ಮತ್ತು ವಿಧೇಯತೆಯನ್ನು ತೋರಿಸುವುದನ್ನು ಖಚಿತಪಡಿಸಬೇಕಾಗಿದೆ. ನಾವು ದೇವರು ಮಾತನಾಡಿದ ವಿಷಯಗಳಿಗೆ ಎಷ್ಟು ಹೆಚ್ಚು ಗಮನ ಕೊಡುತ್ತೇವೋ ಅಷ್ಟೇ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ. ಈ ಭೂಮಿಯ ವಿಷಯಗಳಲ್ಲಿ ನಮ್ಮ ವಾತ್ಸಲ್ಯವನ್ನು ತೋರಿಸದೆ ನಾವು ಮೇಲಿನ ಪರಲೋಕದ ವಿಷಯಗಳ ಮೇಲೆ ನಮ್ಮ ಪ್ರೀತಿ ವಾತ್ಸಲ್ಯವನ್ನು ಎಷ್ಟರ ಮಟ್ಟಿಗೆ ತೋರಿಸುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಜ್ಞಾನವು ಹೆಚ್ಚಾಗುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಓಕೆ, ಕೃಷ್ಣನ ಪಿತೇಶ್ವರ ಇವತ್ತಿನ ರಾತ್ರಿ ಗೀತೆಗಳು ನಮ್ಗೆ ಒಳ್ಳೆ ಒಂದು ವಿಷಯವನ್ನ ತೋರಿಸ್ಕೊಡ್ತಾ ನೋಡಿ. ಇವತ್ತಿನ ಓದಿದಂತ ಒಂದು ಪಾಠಕ್ಕೆ ತುಂಬಾ ಸಂಬಂಧಪಟ್ಟಂತ ಒಂದು ವಿಷಯ ಜ್ಞಾನ ಅಂತ ಹೇಳಿದ ತಕ್ಷಣ ದೇವ್ರ ಮಕ್ಳು ಯಾವ ಜ್ಞಾನ ನಮ್ಮಲ್ಲಿ ಇರ್ಬೇಕು ಅಲ್ವಾ? ನಮ್ಮಲ್ಲಿ ಇರ್ಬೇಕಂತ ಜ್ಞಾನ ನಮ್ಮ ಬರೀ ಬ್ರೈನ್ ನಾಲೆಡ್ಜ್ ಅಲ್ವಾ? ಬ್ರೈನ್ ನಾಲೆಡ್ಜ್ ಅಂದ್ರೆ ಬ್ರೈನ್ ಮೆಮೊರಿ ಲೈಬ್ರರಿ ಎಲ್ಲ ನಾವು ಕರೆಕ್ಟ್ ಅಲ್ವಾ? ನಾವು ನಡೆದಾಡುವ ಪುಸ್ತಕಗಳಾಗಿರ್ಬೇಕು, ನಮ್ಮ ಆಕ್ಷನ್ ಅಲ್ಲಿ ಇರ್ಬೇಕು. ಅದೆಲ್ಲ ಕೂಡ ಬರೀ ಸ್ಟೋರೇಜ್ ಆಗಿರ್ಬಾರ್ದು, ಬದಲಾಗಿ ಗುಣಗಳಾಗಿ ಬದಲಾವಣೆ ಆಗ್ಬೇಕು. ಅದಕ್ಕೆ ಹೇಳ್ತಾ ಇದ್ರೆ ಜ್ಞಾನ ಅಂತ ಹೇಳಿದಾಗ ಎಷ್ಟು ಬೈಬಲ್ ಅಲ್ಲಿ ಎಷ್ಟು ವಾಕ್ಯ ಇದೆ, ಎಷ್ಟು ಇದಿದೆ, ನಾವು ರೀಪಿನ್ಸ್ ವ್ಯಾಲ್ಯೂಮ್ಸ್ ಎಲ್ಲ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಅನ್ನೋದಲ್ಲ ಜ್ಞಾನ ಇಲ್ಲಿ. ಆದ್ರೆ ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಿ ನಡೆಯುತ್ತಲೇ ಇರುತ್ತೆ ಜ್ಞಾನ. ಅಂತ ಜ್ಞಾನಗಳನ್ನ ನಾವು ಗಮನ ಕೊಡ್ಬೇಕು, ಅದನ್ನ ಬೆಳೆಸ್ಬೇಕನ್ನೋ ವಿಷಯ ತುಂಬಾ ಸ್ಪಷ್ಟವಾಗಿ ನಮ್ಗೆ ತೋರಿಸ್ಕೊಟ್ಟಿದ್ರೆ. ಸೊ ಅದನ್ನ ಮತ್ತೊಂದ್ಸರಿ ಮೆಡಿಟೇಟ್ ಮಾಡಿ ದೇವರು ನಿಮ್ಗೆ ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಈ ಒಂದು ಕೂಟವನ್ನ ಅಂತಿಮ ಮಾಡೋಣ. ಎಲ್ಲೊಬ್ಬ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ತಂದೆಯಾದ ಬೇರೆ ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಚಿ ಕಿಲಿಟ್ಟು ಇದುವರೆಗೆ ನಿಮ್ಮ ಸತ್ಯವಾಕ್ಯವನ್ನು ಕೇಳಲಿಕ್ಕೆ ಸಹಾಯ ಮಾಡಬೇಕಾಗಿದೆ. ನಾವು ತಂದೆ ಆದಿಯಿಂದ ಅಂತ್ಯದವರೆಗೂ ಯಾವ ಅಡೆತಡೆ ಇಲ್ಲದೆ ನಿಮ್ಮ ಕೃಪೆಯಿಂದ ತಂದೆ ಕೂಟ ನಡೆಸಿಕೊಟ್ಟಿದ್ದಕ್ಕಾಗಿ ನಾವು ತಂದೆ ಇವತ್ತು ವಾಕ್ಯವನ್ನು ತಿಳಿಸುವಂತ ಸೋದರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಾಧ್ಯ ತಂದೆ. ನೀವು ಪವಿತ್ರ ಆತ್ಮನ ಸಹಾಯದಿಂದ ಅವ್ರಿಗೆ ಇದುವರೆಗೆ ಎಲ್ಲಾ ಜ್ಞಾನ ಆರೋಗ್ಯವನ್ನು ಕೊಟ್ಟು ನಡೆಸಿದ ಹಾಗೆ ತಂದೆ ಮುಂದೆ ನಡೆಸು. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ಮೆಲ್ಲರಿಗೆ ಇದುವರೆಗೆ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವರಿಗೆ ನಾವು ತಂದೆಯಾದ ಬೇರೆ ಇಲ್ಲಿ ಕೂಡಿರುವಂತ ಪ್ರತಿಯೊಬ್ಬರು ಸೋದರಿಗೋಸ್ಕರ ಸಾಧಬೇಕು ತಂದೆ. ನಾವು ಎಲ್ಲರ ವಾಕ್ಯವನ್ನು ಕೇಳಿದೀವಪ್ಪ ತಂದೆ. ವಾಕ್ಯದ ಪ್ರಕಾರ ನಾವು ಅದನ್ನು ನಡೆಯುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಹೌದಪ್ಪ ತಂದೆ, ನಿಮ್ಮ ಕೃಪೆ ನಿಮ್ಮ ಸಹಾಯದಿದ್ರೆ ನಾವ್ ಏನ್ ಮಾಡೋದಲ್ಲಪ್ಪ ತಂದೆ. ನಿಮ್ಮ ಕೃಪೆ ಕೊಟ್ಟು ನಮ್ಮೆಲ್ಲರಿಗೆ ಸತ್ಯದ ಜ್ಞಾನದಲ್ಲಿ ನಡೆಸಪ್ಪ ತಂದೆ. ಈ ವಾಕ್ಯವನ್ನು ನಾವು ಮರ್ತ ಬಿದ್ದ ಹಾಗೆ ಅದನ್ನು ಮೆಲುಕು ಹಾಕಿ
ನಿಮ್ಮ ಚಿತ್ತಕ್ಕನುಸಾರವಾಗಿ ನಡಲಿಕ್ಕೆ ಸಹಾಯ ಮಾಡು ತಂದೆ. ತಂದೆ ಇನ್ನು ಯಾವ ಸಹೋದರ ಅಸ್ವಸ್ಥರಾಗಿದ್ದಾರೆ ತಂದೆ, ಅವ್ರಿಗೋಸ್ಕರ ಸಹ ಬೇಡ್ಕೊಂಡು ತಂದೆ. ಮುಂದಿನ ದಿನಗಳಲ್ಲಿ ಅವರು ಸಹ ತಂದೆ ನಿನ್ನ ವಾಕ್ಯವನ್ನು ಕೇಳಿ ತಂದೆ, ಅವರು ಸಹ ತಂದೆ ನಿನ್ನ ಚಿತ್ತಕ್ಕನುಸಾರವಾಗಿ ನಡಲಿಕ್ಕೆ ಸಹಾಯ ಮಾಡು ತಂದೆ. ತಂದೆ ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ನಮ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. 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 ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಮಸ್ತೆ ರೀ. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ಮೋಹನ್ರಾಜ್ ಬ್ರದರ್, ಮಂಜುಳಾ ಸಿಸ್ಟರ್ ನಮಸ್ತೆ ರೀ. ಅಷ್ಟೇ ಎಲ್ಲಪ್ಪ ಬ್ರದರ್, ಮಂಜು ಮಾಸ್ಟರ್. ಎಲ್ಲ ಸಹೋದರ ನಮಸ್ತೆ. ಬಾಯ್ ಬ್ರದರ್, ಗುಡ್ ನೈಟ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು. ಬಾಯ್. ಆನಂದ್ ಬ್ರದರ್. ನಮಸ್ತೆ. ಓಕೆ, ಬಾಯ್. ಬಾಯ್ ಬಾಯ್ ಬ್ರದರ್, ಗುಡ್ ನೈಟ್. ನಮಸ್ತೆ ಎಲ್ಲಪ್ಪ ಬ್ರದರ್. ಹಾ ನಮಸ್ತೆ ಬ್ರದರ್, ಹೇಗಿದ್ರೆ ಚೆನ್ನಾಗಿದ್ರ್ಯಾ? ಚೆನ್ನಾಗಿದೆ ಬ್ರದರ್, ನೀವ್ ಚೆನ್ನಾಗಿದ್ರಿ? ನೋಡ್ತಾ ಇದ್ದೀವಿ, ಸಂತೋಷ. ಆರಾಮಿದಲ್ಲ? ಆರಾಮಿದ್ದೇವೆ ಬ್ರದರ್, ನೀವ್ ಆರಾಮಿದ್ರಲ್ರಿ? ಹಾ ದೇವ್ರ ಚೆನ್ನಾಗಿದೆ ಬ್ರದರ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಗುಡ್ ನೈಟ್. ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್. ಗುಡ್ ನೈಟ್. ನಮಸ್ತೆ ನಮಸ್ತೆ ಎಲ್ಲರಿಗೂ. ಮೋಹನ್ರಾಜ್ ಬ್ರದರ್ ನಮಸ್ತೆ. ನಮಸ್ತೆ ಸರೋಜ್ ಅಷ್ಟೇ ನಮಸ್ತೆ. ಥ್ಯಾಂಕ್ ಯು. ಗುಡ್ ನೈಟ್. ಬ್ರದರ್ ನಮಸ್ತೆ. ಗುಡ್ ನೈಟ್. ಬಾಯ್. ನಮಸ್ತೆ ಬ್ರದರ್ ಸಿಸ್ಟರ್. ನಮಸ್ತೆ ಬ್ರದರ್ ಸಿಸ್ಟರ್. ನಮಸ್ತೆ. ನಮಸ್ತೆ ಕಮಲ ಮಾಸ್ಟರ್ ನಮಸ್ತೆ. ಗುಡ್ ನೈಟ್. ನಮಸ್ತೆ. ಬಾಯ್ ಬಾಯ್ ಬಾಯ್.